ಓಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಯಂ ಪ್ರವಜಂತಮನೋಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯಾ ತಯಾ ತರವೋಭಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಜನ್ಮಾದಸ್ಯ ಯತೋ ಅನ್ವಯಾದಿತರತಶ್ಚಾತ್ರೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಇವತ್ತಿನಿಂದ ಶ್ರೀಮದ್ ಭಾಗವತದ ದಶಮಸ್ಕಂದ ಅದರಲ್ಲಿ ಬರ್ತಕ್ಕಂತಹ 3ನೇ ಅಧ್ಯಾಯ. ದಶಮಸ್ಕಂದ ಬಹಳ ದೊಡ್ಡದು. ಅದರಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಇದೆ. ಪೂರ್ವಾರ್ಧದಲ್ಲಿ ಬರ್ತಕ್ಕಂತಹ 3ನೇ ಅಧ್ಯಾಯ ಶ್ರೀಕೃಷ್ಣನ ಅವತಾರದ ಅವನ ಜನ್ಮದ ಬಗ್ಗೆ ಇರುವಂತಹ ಅಧ್ಯಾಯ ಅದು. ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದ ಪರಮಾತ್ಮನ ಈ
ದಿವ್ಯವಾದ ಜನ್ಮದ ವಿಷಯವಾಗಿ 1 ವಾರಗಳ ತನಕ ನಾವು ಭಾಗವತವನ್ನ ಸಪ್ತಾಹದ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಮಾಡ್ಬೇಕು ಅಂತ ಏನಿಲ್ಲ. ನಾವು ಯಾವ ಕ್ಲಾಸಲ್ಲಿ ಮಾಡಿದ್ರು ನಿಧಾನಕ್ಕೆ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ಈಗ ಅಧಿಕ ಮಾಸ ಇರೋದ್ರಿಂದ 1 ವಾರಗಳ ಕಾಲ ಸಂಜೆ 5:30 ಮೇ ಬಿ 7 ಗಂಟೆ ತನಕ ಆಗ್ಬೋದು. ಪ್ರತಿದಿನ ನಾವು ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂತಹ ಶ್ರೀಕೃಷ್ಣನ ಈ ಜನ್ಮದ ದಿವ್ಯವಾದ ಕಥೆಯನ್ನ ಕೇಳಿ ಮನಸ್ಸಿನಲ್ಲಿ ಆ ಪರಮಾತ್ಮನ ಗುಣ, ರೂಪ, ಅವನ ತತ್ವ, ಆ ವಿಚಾರಗಳನ್ನ ಮಾಡೋಣ. ನಿಮ್ಮೆಲ್ಲರಿಗೂ ಕತೆ ಗೊತ್ತಿದೆ, ಅದೇನು ಹೊಸದಲ್ಲ. ಆದರೆ ಶ್ರೀಮದ್ ಭಾಗವತದ ಪ್ರಕಾರ ಶ್ರೀಕೃಷ್ಣನ ಜನನ ಹೇಗೆ ಆಯಿತು ಮತ್ತು ಅದರ ಹಿಂದಿನ ತತ್ವ ಚಿಂತನೆಯನ್ನ ನೋಡೋಣ. ಈ ಅಧ್ಯಾಯದಲ್ಲಿ ಏನ್ ಬರುತ್ತೆ ಅಂದ್ರೆ, ಶ್ರೀಕೃಷ್ಣನ ಜನ್ಮದ ಸಮಯದಲ್ಲಿ ವಸುದೇವನ ಸ್ತುತಿ, ದೇವಕಿಯ ಸ್ತುತಿ ಮತ್ತು ಪರಮಾತ್ಮನ ಅವರಿಬ್ಬರಿಗೂ ಅಭಯವನ್ನ, ಅವರನ್ನ ಅವರಿಗೆ ಆಶ್ವಾಸನೆಯನ್ನ ಕೊಡೋದನ್ನ, ಅವರು ಬಹಳ ದುಃಖದಲ್ಲಿ, ನೋವಿನಲ್ಲಿ, ಭಯದಲ್ಲಿ ಇರ್ತಾರಲ್ವಾ, ಕಂಸನ ಒಂದು ಭಯದಲ್ಲಿ, ಅವರಿಗೆ ಒಂದು ಆಶ್ವಾಸನೆ, ಅವರನ್ನ ಆಶೀರ್ವಾದ ಮಾಡುವಂತಹ ಒಂದು ಅದ್ಭುತವಾದಂತಹ ಅಧ್ಯಾಯ. ಇದನ್ನ ನಾವು 7 ದಿನಗಳ ಕಾಲ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ವಸುದೇವನ ಸ್ತುತಿ, ದೇವಕಿಯ ಸ್ತುತಿಯಲ್ಲಿ ಎಷ್ಟೋ ತತ್ವದ ಚಿಂತನೆ ಇದೆ. ಅದನ್ನೆಲ್ಲ ನಾನು ನೋಡೋಣ. ನಲವತ್ತೈದು ಶ್ಲೋಕಗಳಿದೆ. ಆದ್ರೆ ಅದನ್ನ ನಾವು ನಿಧಾನಕ್ಕೆ ಮಾಡ್ತಾ ಹೋದ್ರೆ ಆಗತ್ತೆ. ಈಗ ಭಾಗವತದ ಈ ಒಂದು ಭಾಗಕ್ಕೆ ನಾವು ಎಂಟರ್ ಆಗೋಕ್ಕೂ ಮುಂಚೆ, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಮೊದಲು ಕೆಲವು ವಿಷಯಗಳನ್ನ ಭಾಗವತದ ವಿಷಯವಾಗಿ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತ, ಅದರ ಸ್ಥಾನ ಏನು? ನಮ್ಮ ಸನಾತನ ವೈದಿಕ ಧರ್ಮದಲ್ಲಿ ಶ್ರೀಮದ್ ಭಾಗವತದ ಸ್ಥಾನ ಏನು? ಶ್ರೀಮದ್ ಭಾಗವತ ಅಂದರೆ ಏನು? ಅದನ್ನ ಬರೆದವರು ಯಾರು? ಎಷ್ಟು ಶ್ಲೋಕಗಳಿದೆ? ಇದೆಲ್ಲವನ್ನ ಒಂದು ಸಲ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಕೆಲವರು ಹೊಸಬರಿಗೆ ಗೊತ್ತಿಲ್ಲ. ಆಮೇಲೆ ನಾನು ಆ ಕೃಷ್ಣನ ಜನನದ ವಿಷಯವಾಗಿ ಆಮೇಲೆ ನೋಡೋಣ ಅದನ್ನ. ನಮ್ಮ ಒಂದು ವೈದಿಕ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ, ವೇದಗಳಿಗೆ ಶ್ರುತಿ ಅಂತಾರೆ. ವೇದ ಅದು ಮೊದಲು. ವೇದ ಅದು ಶ್ರುತಿ. ಮತ್ತೆ ಎಷ್ಟೋ ಜನ ತಿಳಿದಂತಹ ಜ್ಞಾನಿಗಳು ಬರೆದಿರೋದು, ಮನುಷ್ಯನಾಗಿ ಹೇಗಿರಬೇಕು, ಹೇಗಿರಬಾರದು ಅನ್ನೋದು ಸ್ಮೃತಿ. ಮನುಸ್ಮೃತಿ, ಪರಾಶರ ಸ್ಮೃತಿ, ಎಷ್ಟೊಂದಿದೆ ಆ ಥರ. ಆಮೇಲೆ ಇತಿಹಾಸ, ರಾಮಾಯಣ ಮತ್ತು ಮಹಾಭಾರತ. ಆಮೇಲೆ 18 ಪುರಾಣಗಳನ್ನ ವೇದವ್ಯಾಸರು ರಚನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ರೀಮದ್ ಭಾಗವತ ಅಂದರೆ ಸನಾತನ ಧರ್ಮದಲ್ಲಿ ಭಾಗವತದ ಸ್ಥಾನ ಅದು ಪುರಾಣ. ಪುರಾಣದಲ್ಲಿ ಬರುತ್ತದು. 18 ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಪುರಾಣ. ಆದರೆ ಪುರಾಣ ಅಂದ್ಬಿಟ್ರೆ ವ್ಯಾಸರು ಇದನ್ನ ಹೇಗೆ ರಚನೆ ಮಾಡಿದ್ದಾರೆ ಅಂದ್ರೆ, ಇದರ ಪದ ಪದದಲ್ಲೂ ಓದಿದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಉಂಟಾಗ್ಬೇಕು. ಆಧ್ಯಾತ್ಮದ ಒಂದು ಹಸಿವಿರೋರ್ಗೆ ಇದನ್ನು ಓದಿದ್ರೆ ಸಂತೃಪ್ತಿ ಆಗ್ಬೇಕು, ಭಕ್ತಿಯ ಉದ್ರೇಕ ಆಗ್ಬೇಕು. ಹಾಗೆ ಇದನ್ನ ರಚನೆ ಮಾಡಿದ್ದಾರೆ ವ್ಯಾಸರು. ಈ ಭಾಗವತವನ್ನ ವೇದವ್ಯಾಸರು ನಾರದರ ಒಂದು ಪ್ರೇರಣೆಯಂತೆ
ಭಾಗವತದ ರಚನೆ ಮಾಡ್ತಾರೆ. ಇಲ್ಲಿ ಭಗವಂತನ, ಅವನ ಭಕ್ತರ ಕಥೆಗಳು ಇದೆ. ಅವನ ಎಲ್ಲ ಅವತಾರದ ಕಥೆಗಳಿದೆ. ಕಥೆಗಳು ಭಾಗವತ ಅಂದ್ರೇನೆ ಭಗವಂತನಿಗೆ ಸೇರಿದ್ದು. ಅವನ ಅವತಾರಗಳು, ಅವನ ಲೀಲೆಗಳು, ಅವನ ಭಕ್ತರು, ಅವರ ಕಥೆಗಳಿದೆ. ಶ್ರೀಮದ್ ಅಂದ್ರೆ ಮಂಗಳಕರವಾದದ್ದು. ಯಾವ ಯಾವುದು ವಸ್ತು ಪರಮಾತ್ಮನಿಗೆ ಸೇರಿದೆಯೋ ಅದೆಲ್ಲ ಮಂಗಳಕರವಾದದ್ದು. ಅವನನ್ನ, ಅವನ ಭಕ್ತರನ್ನ, ಆ ಭಕ್ತರಿಂದ ನಾವು ಕಲಿಬೇಕಾದದ್ದು ಹೇಗೆ ಅವರು ಜೀವನದಲ್ಲಿ ಬಂದ ಕಷ್ಟಗಳನ್ನ ಎದುರಿಸಿ ಭಕ್ತಿಯನ್ನ ಮಾಡಿ ಭಗವತ್ ಕೃಪೆಗೆ ಪಾತ್ರರಾದರು. ಅಲ್ಲಿ ಅಂಬರೀಷನ ಕತೆ ಬರುತ್ತೆ, ಪ್ರಹ್ಲಾದನ ಕತೆ ಬರುತ್ತೆ, ಗಜೇಂದ್ರನ ಕತೆ ಬರುತ್ತೆ. ಈ ಭಾಗವತವನ್ನ 12 ಸ್ಕಂದಗಳಿದೆ. ಇದರಲ್ಲಿ 18,000 ಶ್ಲೋಕಗಳಿದೆ. ಅದರಲ್ಲಿ ಕೃಷ್ಣನ ಕತೆ ಬರೋದು 10ನೇ ದಶಮ ಸ್ಕಂದದಲ್ಲಿ. ಇವತ್ತು ನಾವು ಅದನ್ನೇ ತಗೋತಾ ಇರೋದು. ಇಲ್ಲಿಯವರೆಗೆ ನಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ನಾವು 3 ಸ್ಕಂದಗಳನ್ನ ಮುಗಿಸಿದೀವಿ. ಈ ಭಾಗವತದಲ್ಲಿ ಬರೋ ಇದು ಪುರಾಣ ಕಥೆ ಅಂತ ಅನ್ಕೋಬಹುದು ನಾವು. ಆಕ್ಚುಲಿ ಎಲ್ಲ ಆಚಾರ್ಯರ ಅಭಿಪ್ರಾಯ ಏನು ಅಂದ್ರೆ ಇದು ಕಥಾರೂಪವಾದ ಭಾಷ್ಯ ಉಪನಿಷತ್ತಿಗೆ, ಬ್ರಹ್ಮಸೂತ್ರಗಳಿಗೆ. ನಮಗೆ ಯಾವುದೇ ವಿಷಯವನ್ನ ನೇರವಾಗಿ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಜೀರ್ಣಿಸ್ಕೊಳಕ್ಕೆ ಕಷ್ಟ ಆಗತ್ತೆ. ಅದೇ ಕಥೆಯ ರೂಪದಲ್ಲಿ ಹೇಳಿದ್ರೆ ಅದು ನಮಗೆ ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ಅಂತ. ಹಾಗಾಗಿ ಕಥೆಯ ರೂಪದಲ್ಲಿ ಇದರಲ್ಲಿ ಬರೋ ಪಾತ್ರಗಳ ಮೂಲಕ ನಮಗೆ ತತ್ವದ ಸಂದೇಶ ಇದೆ. ಎಷ್ಟೋ ಅದರಲ್ಲಿ ಗಜೇಂದ್ರ ಸ್ತುತಿ, ಉದ್ಧವ ಗೀತಾ, ಗೋಪಿ ಗೀತಾ, ಆಮೇಲೆ ಕುಂತಿ ಸ್ತುತಿ, ಭೀಷ್ಮ ಸ್ತುತಿ, ಎಷ್ಟೊಂದು ಅದ್ಭುತವಾದ ತತ್ವ ಚಿಂತನೆ ಇರತಕ್ಕಂತಹ ವಿಷಯಗಳು ಇದೆ. ಆದ್ರಿಂದ ಭಾಗವತವನ್ನ ಸುಮ್ಮನೆ ಕಥೆಯ ರೂಪದಲ್ಲಿ ಕೇಳಬಾರ್ದು. ಇದು ಭಗವಂತನ ತತ್ವದ ಚಿಂತನೆನೂ ಆಗ್ಬೇಕು ಇದ್ರ ಜೊತೆಗೆ. ಹಾಗಾಗಿ ಈ ಭಾಗವತದ ಒಂದು ಕೃಷ್ಣನ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ ನಾವು ಇವತ್ತು ಈ ಭಾಗವತದ ದಶಮ ಸ್ಕಂದದ 3ನೇ ಅಧ್ಯಾಯಕ್ಕೆ ಎಂಟರ್ ಆಗ್ತಾ ಇದೀವಿ. ಸೊ ಇಷ್ಟ ತನಕ ಹೇಳಿದ್ರಲ್ಲಿ ಏನ್ ಗೊತ್ತಾಯ್ತು? ಶ್ರೀಮದ್ ಭಾಗವತ ಭಗವದ್ಗೀತೆ ಅಲ್ಲ, ಭಾಗವತ ಇದು ಪುರಾಣ. ಬರೆದಿರೋರು ವೇದವ್ಯಾಸರು. 12 ಸ್ಕಂದಗಳಿದೆ, 18,000 ಶ್ಲೋಕಗಳಿದೆ. ಅರ್ಥ ಆಯ್ತಾ? ಈಗ ಈ ಟಾಪಿಕ್, ಈ ಕೃಷ್ಣನ ಜನ್ಮದ ಬಗ್ಗೆ ಎಂಟರ್ ಆಗೋಕ್ಕೂ ಮುಂಚೆ ಸುಮಾರು ಸತಿ ಕ್ಲಾಸಲ್ಲಿ ಹೇಳಿದ್ದೀನಿ, ಬಟ್ ಮರ್ತ್ಬಿಟ್ಟಿರ್ತೀರಾ. ಮತ್ತೆ ಒಂದು ಸತಿ ಹೇಳ್ತೀನಿ. ಅಥವಾ ಯಾರಿಗಾರು ನೆನ್ಪಿದ್ರೆ ನೀವು ನನಗೆ ಹೇಳ್ಬೋದು, ನಂಗೆ ನೆನ್ಪಿದೆ ಮಾತಾಜಿ, ನಾನು ಹೇಳ್ತೀನಿ ಅಂತ. ಭಗವಂತನ ಅವತಾರದ ಸಮಯ ಸನ್ನಿಹಿತವಾಗಿದೆ. ನಾನು ದೇವಕಿ ಮೊದಲನೇ ಚಾಪ್ಟರ್ ಅಲ್ಲಿ, ದಶಮ ಸ್ಕಂದದಲ್ಲಿ ದೇವಕಿ ವಸುದೇವರ ಮದುವೆ, ಕಂಸನಿಗೆ ಶರೀರ ಆಕಾಶವಾಣಿ ಕೇಳಿಸತ್ತೆ, ದೇವಕಿ ವಸುದೇವರನ್ನ ಕಾರಾಗೃಹದಲ್ಲಿ ಇರಿಸಿ ಅವರ 6 ಮಕ್ಕಳನ್ನ ಕೊಲ್ತಾನೆ. ಇದು ಮೊದಲನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ಬಲರಾಮ ಸಂಕರ್ಷಣ ಅವನನ್ನ ವಸುದೇವನ ಇನ್ನೊಬ್ಬಳ ಪತ್ನಿಯಾದ ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡೋದು. ನಂತರ ಕೃಷ್ಣ ಅಥವಾ ಭಗವಂತನ ದೇವಕಿಯ ಗರ್ಭದಲ್ಲಿ ಇದ್ದಾನೆ. ದೇವತೆಗಳೆಲ್ಲ ಬಂದು ಸ್ತುತಿ ಮಾಡ್ತಾ ಇದ್ದಾರೆ ಭಗವಂತನನ್ನ, ದೇವಕಿಯ ಗರ್ಭದಲ್ಲಿ ಇರ್ತಕ್ಕಂತಹ ಪರಮಾತ್ಮನನ್ನ ಆ ಕಾರಾಗೃಹದಲ್ಲೇ ಸ್ತುತಿ ಮಾಡ್ತಾ ಇದ್ದಾರೆ. ಬ್ರಹ್ಮ, ರುದ್ರ, ದೇವತೆಗಳು ಎಲ್ಲರೂ ಬಂದು ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಮಾಡಿ
ಯಾರು ಯಾರು ಭಗವಂತನನ್ನ ಹೀಗೆ ತಾಯಿಯ ಗರ್ಭದಲ್ಲಿ ಇರ್ಬೇಕಾದಂತ ಅಪರೂಪವಾದಂತಹ ಈ ಒಂದು ದೃಶ್ಯವನ್ನ, ಈ ಆಪರ್ಚುನಿಟಿಯನ್ನ ಬಿಡದೆ ಎಲ್ಲ ದೇವತೆಗಳು ಭಗವಂತನಿಗೆ ಕೈ ಮುಗಿದು ನಿಂತಿದ್ದಾರೆ. ಯಾಕೆ ಅಂದ್ರೆ ನಮಗೆ ಮುಂದೆಂದೂ ಗರ್ಭವಾಸ ಬರದೇ ಇರೋ ಹಾಗೆ ಮೋಕ್ಷವನ್ನ ಕರುಣಿಸ್ತಕ್ಕಂತಹ ಭಗವಂತ ತಾಯಿಯ ಗರ್ಭದಲ್ಲಿದ್ದಾನೆ. ಅದು ಬಹಳ ಅಪರೂಪವಾದ ದೃಶ್ಯ, ಅದ್ಭುತವಾದ ದೃಶ್ಯ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. 3ನೇ ಅಧ್ಯಾಯಕ್ಕೆ ಎಂಟರ್ ಆಗೋಕ್ಕೂ ಮುಂಚೆ ನಾನು ಎಲ್ಲಾ ಕ್ಲಾಸಲ್ಲೂ ಹೇಳಿದ್ದೀನಿ. ಜೀವರಾದ ನಾವು ನಮ್ಮ ಹುಟ್ಟಿಗೂ ಭಗವಂತನ ಅವತಾರಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇದೆ? ನಾವು ಜೀವರು ನಮ್ಮ ಹುಟ್ಟಿಗೂ ಅವನ ಒಂದು ಅವತಾರಕ್ಕೂ ಏನು ಒಂದು ವ್ಯತ್ಯಾಸ ಇದೆ ಹೇಳಿ. ಗೊತ್ತಿದ್ಯಾ ಯಾರಿಗಾರು? ಜ್ಞಾಪಕ ಇದೆಯಾ ನಾನು ಹೇಳಿರೋದು? ಅವನಿಗೆ ಎಲ್ಲ he knows everything, but he stays like he has come to help us. ಹಂಗೆ. ಸರಿ, ಬೇರೆಯವ್ರು ಯಾರು ಹೇಳ್ತೀರಾ? ನಮ್ಮ ಹುಟ್ಟು ಸಂಹರಿಸಿ ಧರ್ಮವನ್ನು ರಕ್ಷಣೆ ಮಾಡಕ್ಕೆ ಭಗವಂತನ ಜನನ ಅಂತ ನಾವು ಭಗವದ್ಗೀತೆಯಲ್ಲಿ ಓದ್ತೀವಲ್ವಾ ಮಾತಾಜಿ? ಆಯ್ತು, ಹೌದು. ಈಗ ಹೇಳ್ತೀನಿ. ಮನುಷ್ಯನಾಗಿ ನಾವೆಲ್ಲ ಜೀವರಾಗಿ ನಮಗೆ ಮನುಷ್ಯ ಒಂದು ರಾಗಿ ನಾವು ಹುಟ್ಟಿದ್ರು, ಅವನು ಅವತಾರ ತಾಳಿ ಮನುಷ್ಯ ರೂಪದಲ್ಲಿ ಇದ್ರು ಕೌರವರು ಪಾಂಡವರು ಜೊತೆ ಅವನು ಮನುಷ್ಯರಾಗಿ ಇರ್ತಾನೆ. ಆದರೆ ನಮಗೂ ಅವನಿಗೂ ಆಕಾಶ ಭೂಮಿಯಷ್ಟು ಅಜಗಜಾಂತರ ವ್ಯತ್ಯಾಸ. ಏನು ವ್ಯತ್ಯಾಸ? ನಾವು ನಮ್ಮ ಜನನ ಮತ್ತು ಈಶ್ವರನ ಅವತಾರ ಎರಡರ ಮಧ್ಯ ಇರ್ತಕ್ಕಂತಹ ಡಿಫರೆನ್ಸ್ ಅನ್ನ ನೋಡೋಣ. ಮೊದಲನೇದಾಗಿ ಏನು ಕಾರಣ? ಕಾರಣ ಏನು? ಮೊದಲನೇದು ಕಾರಣ ಭೇದ, ಎರಡನೇದು ಸ್ವರೂಪ ಭೇದ, ಮೂರನೇದು ಉದ್ದೇಶ ಭೇದ. ಏನೇನು? ಕಾರಣ ಭೇದ, ಸ್ವರೂಪ ಭೇದ ಮತ್ತು ಉದ್ದೇಶ ಭೇದ. ಭೇದ ಅಂದ್ರೆ ಡಿಫ್ರೆನ್ಸ್. ನೋಡೋಣ ಇವಾಗ. ಕಾರಣ ಭೇದ. ನಮ್ಮೆಲ್ಲರ ಹುಟ್ಟಿಗೆ ಕಾರಣ ಏನು? ಅಜ್ಞಾನ. ಅಜ್ಞಾನದಿಂದ ನಮ್ಮ ಹುಟ್ಟಾಗತ್ತೆ. ನನಗೆ ಅದಾಗ್ಬೇಕಾಗಿತ್ತು, ಇದಾಗ್ಬೇಕಾಗಿತ್ತು. ನೀನು ಜೀವ ಅಲ್ಲ, ನೀನು ಆತ್ಮನಾಗಿದ್ರೆ ಪರಿಪೂರ್ಣ. ಆದ್ರೆ ನಮ್ಮನ್ನ ನಾವು ಜೀವ ಅನ್ಕೊಳ್ಳೋದ್ರಿಂದ ಅಜ್ಞಾನವೇ ಕಾರಣ. ಅಜ್ಞಾನದಿಂದ ಪುನರಪಿ ಜನನಂ ಪುನರಪಿ ಮರಣಂ. ನಮ್ಮ ಹುಟ್ಟಿಗೆ, ಜೀವರಾದ ನಮ್ಮ ಹುಟ್ಟಿಗೆ ಅಜ್ಞಾನ ಕಾರಣ. ಈಶ್ವರನ ಅವತಾರಕ್ಕೆ ಅವನಲ್ಲಿ ಅಜ್ಞಾನವಿಲ್ಲ. ಅವನು ಜ್ಞಾನ ಸ್ವರೂಪ. ಮತ್ತು ಅವನು ಹುಟ್ಟೋದು ಯಾತಕ್ಕೆ ನಮ್ಮ ಹಾಗೆ? ಅಜ್ಞಾನ ಇಲ್ಲ ಅವನಿಗೆ, ಅವನು ಯಾಕೆ ಹುಟ್ಟತಾನೆ? ಕರುಣೆ, ಪ್ರೀತಿ, ಪ್ರೇಮ. ಕರುಣೆ. ಜೀವನದಲ್ಲಿ ನರಳ್ತಾ ಇರತಕ್ಕಂತಹ ಪ್ರತಿಯೊಂದು ಜೀವಿಗೂ ಇದು ಸಂಸಾರ ದುಃಖ ಸ್ವರೂಪ, ನೀನು ಇದರಲ್ಲಿ ನರಳಬೇಡ ಅಂತ ನಮಗೆಲ್ಲರ ಮೇಲೆ ಕರುಣೆ ತೋರಿಸಿ ನಮಗೆ ಮೋಕ್ಷದ ದಾರಿಯನ್ನು ತೋರ್ಸೋಕೆ. ಅಲ್ಲ, ಈಗ ಹುಟ್ಟೋದಕ್ಕೂ ಮತ್ತೆ ಅವತಾರ ತಾಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ? ನಾವು ಹುಟ್ಟೋದು ಅಂದ್ರೆ ನಮಗೆ ಯಾವ ಸ್ವತಂತ್ರ ಇಲ್ಲ. ನಮಗೆ ಏನಾಗಿ ಹುಟ್ಟಬೇಕು ಅಂತ ಇಲ್ಲ. ತಂದೆ ತಾಯಿ ಯಾರು ಅಂತ ಸ್ವತಂತ್ರ ಇಲ್ಲ. ಎಲ್ಲಿ ಹುಟ್ಟುತ್ತೀವಿ ಅನ್ನೋ ಸ್ವತಂತ್ರ ಇಲ್ಲ. ನಮಗೇನು ಚಾಯ್ಸ್ ಇಲ್ಲ. ಅಸಹಾಯಕರು ನಾವು, ಹೆಲ್ಪ್ಲೆಸ್ನೆಸ್ ನಮಗೆ. ಆ ರೀತಿ ಬಂದು ಸಂಸಾರದಲ್ಲಿ ಬೀಳ್ತೀವಿ ನಾವು. ಸಂಸಾರ ಅನ್ನೋ ಕೂಪ, ಅದರಲ್ಲಿ ಬೀಳ್ತೀವಿ ನಾವು ಅಲ್ವಾ? ನಮ್ಗಿದ್ಯಾ ತಂದೆ ತಾಯಿ ಯಾರೋ, ನಾವೆಲ್ಲಿ ಹುಟ್ತೀವಿ, ಯಾವ ತರ ದೇಹ ಸಿಗತ್ತೆ, ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಇದನ್ ಹೇಗೆ ಹೇಳ್ತಾರೆ ಅಂದ್ರೆ, ಬಾವಿಯಲ್ಲಿ
ಕಾಣದೆ ಹೋಗಿ ದಪ್ಪಂತ ಬಿದ್ದಂಗೆ, ಬಾವಿಯಲ್ಲಿ ಬಿದ್ದಂಗೆ. ಆದ್ರೆ ಅವತಾರ ಹಾಗಲ್ಲ. ಅವತಾರ ಹೇಗೆ ಅಂದ್ರೆ ಮ್, ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡಿ ನಮ್ಮೆಲ್ಲರ ಮೇಲೆ ಪ್ರೀತಿಯಿಂದ ಕರುಣೆಯಿಂದ ನಮ್ಮನ್ನು ಉದ್ಧಾರ ಮಾಡ್ಬೇಕು ಅಂತಲೇ ಅವನು ಬರ್ತಾನೆ. ನಮ್ಮ ಹಾಗೆ ಬೀಳೋದಲ್ಲ ಅವನು. ಈಗ ಬಾವಿಲಿ ಹೋಗಿ ನಾವು ಕಾಣಿಸ್ದೆ ಬೀಳೋದಕ್ಕೂ ಒಂದು ಹಗ್ಗ ಇಟ್ಕೊಂಡು ಬಾವಿಯಲ್ಲಿ ಇಳಿಯೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅವನು ತನ್ನ ಉತ್ಕೃಷ್ಟವಾದ ಸ್ವರೂಪದಿಂದ ಕೆಳಮಟ್ಟಕ್ಕೆ ಅವತರಣಿಕೆ ಅಂದ್ರೆ ಯಾವಾಗಲೂ ಇಳಿಯೋದು ಅಂತ. ನಮ್ಮ ಹಂಗ್ ಬೀಳೋದಲ್ಲ, ನಿಧಾನವಾಗಿ ಯೋಚನೆ ಮಾಡೇ ಯಾವ ರೂಪ ತಗೋಬೇಕು, ಯಾವ ಲೀಲೆ ನಡೆಸ್ಬೇಕು, ಹಾಗೆ ಅವನು ಅವತಾರ ತಾಳಿ ಬರ್ತಾನೆ. ಮೊದಲನೇದಿದು ಇದು ಇದಾಯ್ತು, ಕಾರಣ ಭೇದ ಆಯ್ತು. ನೆಕ್ಸ್ಟ್ ಸ್ವರೂಪ ಭೇದ. ಜೀವಾತ್ಮರಾದ ನಾವು ಅಲ್ಪಜ್ಞರು, ಅಲ್ಪ ಸಾಮರ್ಥ್ಯರು, ಅಲ್ಪವ್ಯಾಪ್ತರು ಅಂತೂ ಎಲ್ಲದರಲ್ಲೂ ಅಲ್ಪತೆ, ಸ್ವಲ್ಪ ನಮಗೆ ಗೊತ್ತಿರೋದೆಲ್ಲ. ಅವನು ಸರ್ವಜ್ಞ, ಸರ್ವವ್ಯಾಪ್ತ, ಸರ್ವ ಸಮರ್ಥ. ನಮ್ಮ ಜ್ಞಾನ ಬಹಳ ಚಿಕ್ಕದು. ಅವನು ಸರ್ವಜ್ಞ. ಅಥವಾ ನಮ್ಗೇನಾರು ಒಂಚೂರು ಜ್ಞಾನ ಇದೆ ಅಂತ ನಾವು ಸ್ವಲ್ಪ ಜಂಬ ಪಡ್ತಾ ಇದ್ರೆ ಅದೆಲ್ಲವೂ ಅವಿದ್ಯಾ ಕಲ್ಪಿತ ಜ್ಞಾನವೇ. ನಮ್ದು ಎಲ್ಲ ಲಿಮಿಟೆಡ್. ನಮ್ದು ನಮ್ಮ ಬುದ್ಧಿ, ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲವೂ ಪರಿಮಿತಿ, ಲಿಮಿಟೆಡ್ ಅಲ್ಲಿ ಇದೆ ಅದು. ನಾವೆಲ್ಲ ಮಾಯಾ ದಾಸರು, ಅವನು ಮಾಯಾಪತಿ. ಮಾಯಾದಾಸರು ಅಂದ್ರೆ ನಾವು ನಮ್ಮ ಮನಸ್ಸು ಹೇಳಿದ ಹಾಗೆ ಕೇಳೋಂಥವ್ರು, ಮನಸ್ಸಿನ ದಾಸರು. ನಮ್ಮ ಇಂದ್ರಿಯಗಳ, ಮನಸ್ಸಿನ, ಬುದ್ಧಿಯ ದಾಸರು ನಾವು. ಯಾವುದರ ದಾಸರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ತಪ್ಪು ಅಂತ ಗೊತ್ತು, ಆದರೂ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಆದರೆ ಭಗವಂತ ಸರ್ವಜ್ಞ, ಸರ್ವ ಸಮರ್ಥ, ಸರ್ವವ್ಯಾಪ್ತ, ಮಾಯಾಪತಿ. ಏನ್ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ? ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನನ್ನ ಮಾಯೆಯನ್ನ ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಾನು ಅವತಾರ. ಅಜೋ ಅಪಿ, ನನಗೆ ಹುಟ್ಟಿಲ್ಲ, ನನಗೆ ನಾಶವಾಗ್ತಕ್ಕಂಥವನಲ್ಲ, ಎಲ್ಲ ಜೀವಿಗಳ ಒಡೆಯ. ಆದರೂ ನನ್ನ ಪ್ರಕೃತಿಯನ್ನ ನನ್ನ ವಶದಲ್ಲಿ ಇಟ್ಕೊಂಡು ನನ್ನ ಶಕ್ತಿಯಿಂದಲೇ ನಾನು ಹುಟ್ಟು ಬರ್ತೀನಿ. ಗೊತ್ತಾಯ್ತಾ? ನಮಗೂ ಅವನಿಗೂ ಸ್ವರೂಪ ಭೇದ ಹೇಗಿದೆ ಅಂತ. ನಾವು ಮಾಯಾದಾಸರು, ಅವನು ಮಾಯಾಪತಿ. ಅವನಿಗೆ ಪೂರ್ತಿ ತನ್ನ ಪ್ರಕೃತಿಯ ಮೇಲೆ ನಿಯಂತ್ರಣ ಇದೆ. ಯಾವಾಗ ಯಾವ ತರದ ರೂಪ ಧರಿಸ್ಬೇಕು, ವರಾಹ, ನರಸಿಂಹ, ವಾಮನ, ಯಾವಾಗ ಯಾವ ತರಹದ ದೇಹಗಳು ಬೇಕು, ಆ ತರಹ ಅವನ ಸ್ವ ಇಚ್ಛೆಯಂತೆ ಅವನು ಅವತಾರವನ್ನ ತಾಳ್ತಾನೆ. ಈಗ ಗೊತ್ತಾಗತ್ತೆ ನಮಗೆ, ನಮಗೂ ಅವನಿಗೂ ಎಷ್ಟು ವ್ಯತ್ಯಾಸ ಇದೆ. ನಮ್ಮ ಹಾಗೆ ಅವನಿಗೂ, ಕೃಷ್ಣನಿಗೆ, ರಾಮನಿಗೆ ಮನುಷ್ಯ ದೇಹ ಇತ್ತು. ಆದ್ರೆ ನಮ್ಮ ಹಾಗೆ ಮಾಯಾ ದಾಸರಾಗಿರ್ಲಿಲ್ಲ, ಮಾಯಾಪತಿ ಆಗಿದ್ದ ಅವನು. ಹಾಗೆ ನಮ್ಮ ಹಾಗೆ ಅಲ್ಪಜ್ಞ, ಅಲ್ಪ ಬುದ್ಧಿ, ಆಮೇಲೆ ನಮಗೆ ಯಾವುದೇ ಸ್ವತಂತ್ರ ಇಲ್ಲದೆ ಹುಟ್ಟುತ್ತೀವಿ. ಅವನ್ ಹಾಗಲ್ಲ. ಆದ್ರಿಂದ ನಮ್ಮ ಒಂದು ಹುಟ್ಟಿಗೂ ಅವನ ಅವತಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಸ್ವಾಮಿ ಚಿನ್ಮಯಾನಂದ ಒಂದು ತುಂಬಾ ಒಳ್ಳೆ ಉದಾಹರಣೆಯನ್ನ ಹೇಳ್ತಾ ಇದ್ರು. ತುಂಬಾ ಸತಿ ಹೇಳಿರ್ತೀನಿ, ಮರ್ತಿರ್ತೀರಾ, ಮತ್ತೆ ಹೇಳ್ತೀನಿ.
ಸ್ವಾಮಿ ಚಿನ್ಮಯಾನಂದ ಹೇಳ್ತಾ ಇದ್ರು, ಒಂದು ಸತಿ ಒಬ್ಬ ತಂದೆ ಮಗ ಇಬ್ರು ನಡ್ಕೊಂಡು ಹೋಗ್ತಿದ್ರಂತೆ. ಎದುರುಗಡೆ ಇಬ್ರು ಪೊಲೀಸು ಒಂದು ಕಳ್ಳನನ್ನ ಹಿಡ್ಕೊಂಡ್ ಬರ್ತಿದ್ರಂತೆ. ಆಗ ಮಗ ಕೇಳದ್ನಂತೆ, ಯಾಕೆ ಹಿಡ್ಕೊಂಡು ಹೋಗ್ತಾ ಇದಾರೆ ಅವ್ರಿಬ್ರು ಅವನನ್ನ ಅಂತ. ಅವನು ಕಳ್ಳಪ್ಪ, ಕಳ್ತನ ಮಾಡಿದಾನೆ, ತಪ್ಪು ಮಾಡಿದಾನೆ, ಅದಕ್ಕೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ. ಇನ್ ಸ್ವಲ್ಪ ಮುಂದೆ ಹೋದ್ರಂತೆ. 4 ಜನ ಪೊಲೀಸು, ಒಬ್ಬ ಮಧ್ಯದಲ್ಲಿದ್ದಂತೆ. ಇವಾಗ ಏನು ಅಂತ ಕೇಳದ್ನಂತೆ. ಇವನ್ ತುಂಬಾ ದೊಡ್ಡ ಕಳ್ಳ, ಅದಕ್ಕೆ 4 ಜನ ಪೊಲೀಸ್ ಅವನನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ. ಇನ್ನೂ ಮುಂದೆ ಹೋಗ್ ನೋಡಿದ್ರಂತೆ, ರಾಷ್ಟ್ರಪತಿ ಭವನ್ ಹತ್ರ ಹೋದ್ರಂತೆ. ತುಂಬಾ ಜನ ಆರ್ಮಿಯವರು, ಪೊಲೀಸ್ನವರು ಎಲ್ಲ ಇದ್ರಂತೆ. ಎಲ್ಲರೂ ರಾಷ್ಟ್ರಪತಿಗೆ ಸಲ್ಯೂಟ್ ಹೊಡಿತಿದ್ರಂತೆ. ಅದಕ್ಕೆ ಮಗ ಹೇಳದ್ನಂತೆ, ತುಂಬಾ ಪೊಲೀಸ್ ಇದಾರಲ್ಲ ಇಲ್ಲಿ, ಅವನ್ ದೊಡ್ಡ ಕಳ್ಳನ ಅಂತ ರಾಷ್ಟ್ರಪತಿಯನ್ನ. ಅಂದ್ರೆ ನಾವು ಹಂಗೆ ಅರ್ಥ ಮಾಡ್ಕೊಳ್ಳೋದು. 2 ಪೊಲೀಸ್ ಇದ್ರೆ ಚಿಕ್ಕ ಕಳ್ಳ, 4 ಇದ್ರೆ ದೊಡ್ಡ ಕಳ್ಳ, ತುಂಬಾ ಜನ ಪೊಲೀಸ್ ಇದ್ರೆ ಅವ್ನು ತುಂಬಾ ದೊಡ್ಡ ಕಳ್ಳ ಅಂತ. ಅಂದ್ರೆ ಆ ಮಗುವಿನ ಮನಸ್ಸಷ್ಟೇ ನಮಗೂ ಭಗವಂತನ ವಿಷಯ ಗೊತ್ತಿರೋದು. ನಮ್ಮ ಹಾಗೆ ದೇಹದಲ್ಲಿ ಅವನಿದ್ರೂ ಅವನು ಸರ್ವ ಸಮರ್ಥ, ಸರ್ವಜ್ಞ, ಸರ್ವವ್ಯಾಪ್ತ, ಪರಬ್ರಹ್ಮ. ಅವನಿಗೆ ನಮ್ಮ ಹಾಗೆ ಅಜ್ಞಾನವಿಲ್ಲ, ಈಗ ಆ ಉದಾಹರಣೆಯಲ್ಲಿ ಏನ್ ಡಿಫ್ರೆನ್ಸು? ಕಳ್ಳನಿಗೂ ಪೊಲೀಸ್ ಸುತ್ತೋರ್ದಿದ್ರು, ರಾಷ್ಟ್ರಪತಿಗೂ ಪ್ರೆಸಿಡೆಂಟ್ಗೂ ಸುತ್ತೋರ್ದಿದ್ರು. ಆದ್ರೆ ಆ ಕಳ್ಳನನ್ನ ಪೊಲೀಸ್ನವ್ರು ಕಂಟ್ರೋಲ್ ಮಾಡ್ತಾರೆ, ಪ್ರೆಸಿಡೆಂಟು ಇಡೀ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಮೂರಕ್ಕೂ ಅವ್ರು ಹೆಡ್ ಆಗಿರ್ತಾರಲ್ವಾ. ಆದ್ರೆ ನಮ್ಗ ಹುಡುಗನ್ ತರ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ತರ ಅನ್ಸತ್ತೆ, ಆದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಲಾಗಳು, ಜಗತ್ತಿನ ಒಂದು ರೂಲ್ಸ್ ಎಲ್ಲ ನಮಗ್ ಅಪ್ಲೈ ಆಗತ್ತೆ, ಅವನಿಗಲ್ಲ. ಅವನ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಮೂರನೇ ಡಿಫ್ರೆನ್ಸ್ ಏನು? ಉದ್ದೇಶ ಭೇದ. ಉದ್ದೇಶ ಏನು? ನಾವು ಜನ್ಮ ತಾಳೋದು ಯಾತಕ್ಕೆ? ನಮ್ಮ ಹಿಂದಿನ ಜನ್ಮಗಳಲ್ಲಿ ಪೂರೈಸದ ಆಸೆಗಳನ್ನ ಪೂರೈಸ್ಕೊಳಕ್ಕೆ, ಪ್ರಾರಬ್ಧವನ್ನ ಅನುಭವಿಸಕ್ಕೆ, ಸುಖನೋ ದುಃಖನೋ, ಮತ್ತೆ ಒಂದು ಹೆಜ್ಜೆ ಪರಮಾತ್ಮನ ಕಡೆ ಹಾಕಕ್ಕೆ, ಸ್ವಲ್ಪನಾದ್ರೂ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳಕ್ಕೆ. ಇದು ಉದ್ದೇಶ ನಮ್ದು. ಅವನಿಗೆ ಯಾವ ಹಿಂದಿನ ಜನ್ಮಗಳ ಆಸೆಗಳಿಲ್ಲ, ಅಥವಾ ನಮ್ಮ ಹಾಗೆ ಪ್ರಾರಬ್ಧ ಕರ್ಮದ ಬಂಧನವಿಲ್ಲ, ಅಥವಾ ಒಂದು ಹೆಜ್ಜೆ ಪರಿಪೂರ್ಣತೆ ಕಡೆ ಅವನು ಹೆಜ್ಜೆ ಹಾಕ್ಬೇಕಾಗಿಲ್ಲ. ಅವನು ಪರಿಪೂರ್ಣನೇ. ನಮ್ಮ ಜರ್ನಿ ಮೋಕ್ಷ ಆಗೋ ತನಕ ನಾವು ವಿಧ ವಿಧವಾದ ದೇಹಗಳನ್ನ ತಗೋತಾ ಇರ್ತೀವಿ. ನಮಗೆ ಯಾಕಂದ್ರೆ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕಾಗಿದೆ, ಜೀವಾತ್ಮರು ನಾವೆಲ್ಲ. ಆದರೆ ಅವನಿಗೆ ಇದು ಯಾವ ಉದ್ದೇಶಗಳು ಇಲ್ಲ, ಕರ್ಮವೂ ಇಲ್ಲ, ಕರ್ಮ ಫಲನೂ ಇಲ್ಲ. ಯಾವಾಗಾದರೂ ಅವನು ಬಂದರೆ ಉದ್ದೇಶ ಏನು ಅಂದ್ರೆ ಧರ್ಮ ಸಂಸ್ಥಾಪನೆ, ಅಸುರರ ನಾಶ, ಸಜ್ಜನರ ರಕ್ಷಣೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇನ್ನೂ ಒಂದು ಪರ್ಪಸ್ ಇದೆ. ಅವನ ಅವತಾರ ತಾಳಿ ಬಂದಾಗ ಅದ್ಭುತವಾದ ಲೀಲೆಗಳನ್ನ ತೋರಿಸ್ತಾನೆ. ಆ ಲೀಲೆಗಳಿಂದ ಅವನ ಎಷ್ಟೋ ತರಹದ ಲೀಲೆಗಳು, ಅದರಿಂದ ಅವನ ಭಕ್ತರಿಗೆ ಆನಂದ ಉಂಟಾಗತ್ತೆ, ಅವನ ಕಡೆ ಆಕರ್ಷಣೆ ಉಂಟಾಗತ್ತೆ. ಆ ಲೀಲೆಗಳ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ರೀತಿಯಾದಂತಹ ಭಕ್ತಿ, ಗೌರವ,
ಶ್ರದ್ಧೆ ಹೆಚ್ಚಾಗತ್ತೆ. ಸೊ ಭಗವಂತ ಬಂದು ಅನೇಕ ಲೀಲೆಗಳನ್ನ ತೋರಿಸ್ತಾನೆ. ಅವಾಗ ಅವನ ಕಡೆ ನ್ಯಾಚುರಲ್ ಆಗಿ ನಮ್ಮ ಮೈಂಡ್ ಹೋಗುತ್ತೆ, ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿಗಳು ಉಂಟಾಗತ್ತೆ, ಆ ಮನಸ್ಸು ಸರಿಯಾದ ವೇದಿಕೆ ಆಗತ್ತೆ ಜ್ಞಾನಕ್ಕೆ. ಅವಾಗ ನಮ್ಮೆಲ್ಲರನ್ನ ಉದ್ಧಾರ ಮಾಡ್ಬೇಕು ಅಂತಾನೆ ಅವನ್ ಬಂದಿರೋದು. ನಮ್ಮ ಮೋಕ್ಷಕ್ಕೆ ಈ ತರಹದ ಭಗವಂತನ ಚಿಂತನೆ ದಾರಿ ಆಗತ್ತೆ. ಅಷ್ಟೇ ಅಲ್ಲ, ಮೋಕ್ಷ ಅಷ್ಟೇ ಅಲ್ಲ, ಈಗ ಕೇಳ್ತಾ ಇದ್ದಾಗ ಸಹ ಶಾಂತಿ, ಸಮಾಧಾನ, ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಮನಸ್ಸಿಗೆ. ಇದೆಲ್ಲ ಆಗ್ಬೇಕಾದ್ರೆ ಅವನು ವೈಕುಂಠದಲ್ಲೇ ಕೂತು ಒಬ್ಬ ಕಂಸನನ್ನೋ ಒಬ್ಬ ಯಾರು ಕುರುಕ್ಷೇತ್ರ ಯುದ್ಧವನ್ನು ಅಲ್ಲೇ ಕೂತು ಮಾಡ್ಬೋದಾಗಿತ್ತು. ಆದರೆ ಅವತಾರ ತಾಳಿ ಬಂದಾಗ ಏನಾಗುತ್ತೆ, ಇದೆಲ್ಲ ಅಡ್ವಾಂಟೇಜ್ 5,000 ವರ್ಷದ ಹಿಂದೆ ಆಗಿದ್ರು ನಾವು ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊತೀವಿ. ಈಗ ನೆಕ್ಸ್ಟ್ ಪ್ರಶ್ನೆ, ಭಗವಂತನ ಅವತಾರಗಳಲ್ಲಿ ಎಷ್ಟು ಟೈಪ್ ಭಾಗವತ ಹೇಳುತ್ತೆ? ಎಷ್ಟು ವಿಧ ಇದೆ? ಯಾವ್ಯಾವುದು ಅಂತ ಹೇಳ್ತೀರಾ? ನೆನ್ಪಿದ್ಯಾ? ಭಾಗವತದಲ್ಲಿ ಮೊದಲ ಮಾಡಿದಾಗ ಹೇಳಿದೀನಿ ನಾನು. ಅದು ಕೃಷ್ಣ ಮತ್ತೆ ರಾಮ. ಹಲೋ, ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಹೇಳು. ಪೂರ್ಣಾವತಾರ, ಆಮೇಲೆ ಅಂಶಾವತಾರ, ಕರೆಕ್ಟ್. ಇನ್ನು ಎರಡು ಜ್ಞಾಪಕ ಬರ್ತಾ ಇಲ್ಲ. ಆವೇಶಾವತಾರ, ಆಮೇಲೆ ನಿತ್ಯ ಅವತಾರ, ಆಮೇಲೆ ಅರ್ಚ ಅವತಾರ. ಪೂರ್ಣ ಅವತಾರ, ಅಂಶ ಅವತಾರ, ಆವೇಶ ಅವತಾರ, ನಿತ್ಯ ಅವತಾರ ಮತ್ತು ಅರ್ಚ ಅವತಾರ. ಈಗ ನೀವೇ ಹೇಳ್ದಂಗೆ ಪೂರ್ಣ ಅವತಾರ ಅಂದ್ರೆ ಭಗವಂತ ನಮ್ಮ ಹಾಗೆ ಜನ್ಮ ತಾಳ್ತಾನೆ, ತಂದೆ ತಾಯಿ ಇರ್ತಾರೆ, ಬೆಳಿತಾನೆ ಅಣ್ಣ ತಮ್ಮಂದಿರ ಜೊತೆಗೆ. ಆಮೇಲೆ ಅವನು ಮದ್ವೆ ಆಗ್ತಾನೆ, ಅವನಿಗೆ ರಾಜ್ಯಾಭಿಷೇಕ ಮಾಡ್ತಾರೆ. ಇದೇ ರೀತಿ ಒಂದು ಮನುಷ್ಯ ಹೇಗೆ ಜೀವನ ಕಳೀತಾನೋ ಹಾಗೆ ಮಾಡಿ ಅಲ್ಲಿ ಅದ್ಭುತವಾಗಿ ತನ್ನ ಲೀಲೆಗಳನ್ನ, ತನ್ನ ಶ್ರೇಷ್ಠವಾದ ಗುಣಗಳನ್ನ ಪ್ರದರ್ಶನ ಮಾಡ್ತಾನೆ. ಅದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಆಗತ್ತೆ. ಇವತ್ಗುನು ಆದರ್ಶ ಪುರುಷ, ಮರ್ಯಾದಾ ಪುರುಷೋತ್ತಮ ಅಂದ್ರೆ ರಾಮಚಂದ್ರನನ್ನ ಹೆಂಗೆ ನೆನಿತೀವಿ, ಆ ರೀತಿಯಾಗಿ ಪರಿಪೂರ್ಣ ಅವತಾರ ರಾಮ ಮತ್ತು ಕೃಷ್ಣ. ಆವೇಶ ಅವತಾರ ಅಂದ್ರೆ ಯಾವ್ದಾದ್ರು ಒಂದು ಪರ್ಪಸ್ಗೋಸ್ಕರ ಒಂದು ಅವತಾರ ಆಗತ್ತೆ. ಆವೇಶ ಅವತಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನರಸಿಂಹ ಮತ್ತು ಇದು ಪರಶುರಾಮನು ಹೌದು. ಆಮೇಲೆ ಅಂಶ ಅವತಾರ ಅಂದ್ರೆ ಭಗವಂತನ ಒಂದು ಅಂಶ ಮಾತ್ರ ಅವತಾರ ತಾಳ್ತಾನೆ. ಅವನದು ಒಂದು ಉದ್ದೇಶದಿಂದ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವ್ಯಾಸರು. ಪರಮಾತ್ಮನ ಅಂಶ ಅವತಾರವೇ ಅವರು. ಅವರ ಅವತಾರ ಆಗಿದ್ದೇ ಜ್ಞಾನ ಪ್ರಚಾರಕ್ಕಾಗಿ. ಇಡೀ ಜಗತ್ತಿನ ಎಷ್ಟೋ ಜ್ಞಾನ ಗ್ರಂಥಗಳ ಒಂದು ಕರ್ತೃ ವ್ಯಾಸರು. ಆದ್ದರಿಂದಲೇ ಅವರ ಹೆಸರಲ್ಲೇ ನಾವು ವ್ಯಾಸ ಪೂಜಾ, ಗುರು ಪೂರ್ಣಿಮಾ ಅಂತ ಆಚರಣೆ ಮಾಡೋದು. ಮತ್ತು ನಿತ್ಯ ಅವತಾರ ಅಂದ್ರೆ ಭಗವಂತ ಕಾಲ ಕಾಲಕ್ಕೆ ಈ ಅಮೋಘವಾದ ಶ್ರೇಷ್ಠವಾದ ಮೋಕ್ಷಕ್ಕೆ ಸಾಧನವಾದ ಈ ಜ್ಞಾನ ಎಂದೂ ನಾಶ ಆಗದೆ ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ಬೇಕಾದ್ರೆ ಅದನ್ನ ಆಗಾಗ ಮಹಾನ್ ಆಚಾರ್ಯರುಗಳ ಮೂಲಕ ಜಗತ್ತಿಗೆ ಮತ್ತೆ ಮತ್ತೆ ಆ ಜ್ಞಾನವನ್ನ ತಿಳಿಪಡಿಸ್ತಾನೆ. ಎಲ್ಲ ಗುರುಗಳು, ಆಚಾರ್ಯರು, ಬ್ರಹ್ಮಜ್ಞಾನಿಗಳು ಎಲ್ಲರೂ ಆ ನಿತ್ಯ ಅವತಾರನೇ. ಅರ್ಚ ಅವತಾರ ಅಂದ್ರೆ ನಮಗೆ ಭಗವಂತನನ್ನ ನಿರ್ಗುಣ ನಿರಾಕಾರ ಅವತಾರದಲ್ಲಿ, ನಿರ್ಗುಣ ನಿರಾಕಾರ ರೂಪದಲ್ಲಿ, ಧ್ಯಾನದಲ್ಲಿ ಅದನ್ನ ಗ್ರಹಿಸುವ ಶಕ್ತಿ ಇಲ್ಲದೆ ಇರೋದ್ರಿಂದ
ಅತಿ ಸಾಮಾನ್ಯನಾದವನಿಗೂ ಸಹ ಅವನ ಮೇಲೆ ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ಮೂಡಲಿ ಅಂತ ಅಲ್ಲಲ್ಲೇ ದೇವಸ್ಥಾನಗಳಲ್ಲಿ ಅರ್ಚಾ ವಿಗ್ರಹ, ಅದು ಭಗವಂತನ ಪ್ರತಿರೂಪವೇ. ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಅವನನ್ನ ಅಲ್ಲಿ ಇಟ್ಟಿರ್ತಾರೆ. ಕಲ್ಲಿನಲ್ಲಿ ಅವನನ್ನು ಎಲ್ಲಾ ಕಡೆ ಇದ್ದಾನೆ, ಆದರೆ ನಮಗೆ ಅದನ್ನು ಗ್ರಹಿಸುವ ಶಕ್ತಿ ಇಲ್ಲದಿರೋದ್ರಿಂದ ಅಲ್ಲಿ ಶ್ರೀ ಕೃಷ್ಣನನ್ನ ನಾವು ಆರಾಧನೆ ಮಾಡ್ತೀವಿ ವಿಗ್ರಹದಲ್ಲಿ. ಅದಕ್ಕೆ ಅಭಿಷೇಕ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ. ಇದೆಲ್ಲ ಭಗವಂತನ ಅವತಾರಗಳನ್ನ ಶ್ರೀಮದ್ ಭಾಗವತದಲ್ಲಿ ಬರುತ್ತಿದೆ 5. ಆಯ್ತಾ? ಅಂಶ ಅವತಾರಕ್ಕೆ ಕಲಾ ಅವತಾರ ಅಂತ ಸಹ ಅಂತಾರೆ. ಇನ್ನೊಂದ್ಸತಿ ಹೇಳ್ತೀನಿ: ಪೂರ್ಣ, ಆವೇಶ, ಅಂಶ ಅಥವಾ ಕಲಾ ಅವತಾರ, ಮತ್ತೆ ನಿತ್ಯ ಅವತಾರ ಮತ್ತು ಅರ್ಚಾ ಅವತಾರ. ಈಗ ಭಗವದ್ಗೀತೆಯನ್ನೇ ನೋಡಿ, ಮಹಾಭಾರತದ ಒಂದು ಭಾಗ ಅದು ಅಲ್ವಾ? ಆದರೆ ವ್ಯಾಸರ ರಚನೆ ಅದು. ವ್ಯಾಸರಿಂದ ಮುಂದೆ ಅವರು ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ರು, ಈ ಭಾಗವತವನ್ನ ಅವರೇ ಮಾಡಿದ್ರು. ನಿತ್ಯ ಅವತಾರ ಅಂದ್ರೆ ಗುರುಗಳು ಅದನ್ನ ನಮ್ಮವರೆಗೂ ಇವತ್ತು ತಂದು ಗೀತೆಯ ಜ್ಞಾನವನ್ನ ನಾವು ಪಡಿತಾ ಇದ್ದೀವಿ. ನಮಗೆ ಪ್ರಹ್ಲಾದನಂತಹ ಒಂದು ಭಕ್ತಿ ಇಲ್ವಲ್ಲ, ಎಲ್ಲೆಡೆಗೂ ಭಗವಂತನನ್ನ ನೋಡೋದಕ್ಕೆ. ಅದಕ್ಕೆ ನಮಗೆ ಅರ್ಚಾ ವಿಗ್ರಹಗಳ ಅವಶ್ಯಕತೆ ಇದೆ. ಈಗ ನಾವು ಮುಂದೆ ಯಾವ ಅವತಾರದ ಬಗ್ಗೆ ಚಿಂತನೆ ಮಾಡ್ತೀವಿ? ಪರಿಪೂರ್ಣ ಅವತಾರವಾದ ಶ್ರೀಕೃಷ್ಣನ ಜನನದ ವಿಷಯವಾಗಿ ನಾವು ಈಗ ಆ ವಿಷಯವಾಗಿ ನಾವು ಚಿಂತನೆಯನ್ನ ನಡೆಸ್ತೀವಿ. ಸೊ ಈಗ ನಾವು ಶ್ರೀಮದ್ ಭಾಗವತದ ದಶಮ ಸ್ಕಂದದ 3ನೇ ಅಧ್ಯಾಯಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಮೊದಲ ಶ್ಲೋಕದಲ್ಲಿ ಜಗತ್ತು ಎಲ್ಲಾ ಕಡೆ, ಕೃಷ್ಣ ಹುಟ್ಟಿದ್ದು ಯಾವಾಗ? ಮಧ್ಯರಾತ್ರಿ. ಜಗತ್ತೆಲ್ಲಾ ಕಡೆ ತುಂಬಾ ಶುಭ ಮಂಗಳಕರವಾಗಿದೆ. ಎಲ್ಲಾ ಕಡೆ ಒಂದು ದೈವೀಕವಾದಂತಹ ಒಂದು ಗಳಿಗೆ ಬಂದಿದೆ. ಮಧ್ಯರಾತ್ರಿ ಆದರೂ ಎಲ್ಲಾ ನಕ್ಷತ್ರಗಳು ಮಿನುಕ್ತಾ ಇದೆ ಆಕಾಶದಲ್ಲಿ. ಅಂದಿನ ನಕ್ಷತ್ರ ರೋಹಿಣಿ ನಕ್ಷತ್ರ ಆಗಿದೆ. ಇದೇ ರೋಹಿಣಿ ನಕ್ಷತ್ರದಲ್ಲೇ ಚತುರ್ಮುಖ ಬ್ರಹ್ಮನೂ ಹುಟ್ಟಿತ್ತು. ಆಕಾಶದಲ್ಲೆಲ್ಲ ಆಕಾಶ ನೀಲಿಯಾಗಿದೆ, ಎಲ್ಲ ನಕ್ಷತ್ರಗಳು ಹೊಳಿತಾ ಇದೆ, ಎಲ್ಲ ಗ್ರಹಗಳು ಬಹಳವಾದ ಸುಸ್ಥಿತಿಯಲ್ಲಿ ಇದೆ. ಜಗತ್ತೆಲ್ಲ ಶುಭವಾದ ಮಂಗಳಕರವಾಗಿ ಕಾಣಿಸ್ತಾ ಇದೆ. ಆ ದೈವೀಕವಾದ ಗಳಿಗೆಗೆ ಎಲ್ರೂ ಎದುರು ನೋಡ್ತಾ ಇದ್ದಾರೆ. ಎಲ್ಲ ಕಡೆ ಶಾಂತಿ. ಎಲ್ಲ ನಕ್ಷತ್ರಗಳು ಗ್ರಹಗಳು ತುಂಬಾ ಫೇವರಬಲ್ ಪೊಸಿಷನ್ ಅಲ್ಲಿ ಇದೆ. ತುಂಬಾ ಮೋಸ್ಟ್ ಆಸ್ಪಿಷಿಯಸ್ ಮೊಮೆಂಟ್, ತುಂಬಾ ಮಂಗಳಕರವಾದಂತಹ ಗಳಿಗೆ. ಹೇಗೆ ಅಂದ್ರೆ ತಾಯಿ, ಭೂಮಿ ತಾಯಿ ಪ್ರಕೃತಿಯಲ್ಲಿ ಬಹಳ ಬದಲಾವಣೆಗಳನ್ನ ಮಾಡಿಕೊಂಡು ತುಂಬಾ ಕಾತರತೆಯಿಂದ ಭಗವಂತನನ್ನ ಎದುರುಗೊಳ್ಳಕ್ಕೆ, ಅವನನ್ನ ಆಹ್ವಾನ ಮಾಡಕ್ಕೆ, ಅವನನ್ನ ವೆಲ್ಕಮ್ ಮಾಡಕ್ಕೆ ಭೂಮಿ ದೇವಿ ನಿಂತಿದ್ದಾಳಂತೆ. ಎಲ್ಲ ಪ್ರಕೃತಿ ಅಷ್ಟು
ಆ, ಇಡೀ ಜಗತ್ತು ಕಾಯ್ತಾ ಇದೆ. ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ 3 ಮಟ್ಟದಲ್ಲೂ ಸಹ ಹೇಗೆ ಜಗತ್ತು ಪರಮಾತ್ಮನ ಆಗಮನಕ್ಕಾಗಿ ಕಾಯ್ತಾ ಇದೆ ಅನ್ನೋದನ್ನ ಭಾಗವತ ವರ್ಣನೆ ಮಾಡುತ್ತೆ. ಎಲ್ಲ ಪಂಚಮಹಾಭೂತಗಳು ಎಲ್ಲ ಒಟ್ಟಿಗೆ ಅಂತೂ ಇಡೀ ಜಗತ್ತಿನಲ್ಲಿ ಶಾಂತಿ, ಒಂಥರ ಎಲ್ಲ ಕಡೆ ಶುಭಕರವಾದಂತಹ ವಾತಾವರಣ ಇದೆ. ಆಕಾಶವೆಲ್ಲ ತುಂಬಾ ಕ್ಲಿಯರ್ ಆಗಿದೆ. ನಕ್ಷತ್ರಗಳೆಲ್ಲ ತುಂಬಾ ಬ್ರೈಟ್ ಆಗಿ ಹೊಳಿತಾ ಇದೆ. ಆ ಹತ್ತಿರ ಇರತಕ್ಕಂತಹ ಹಳ್ಳಿಗಳು, ಪಟ್ಟಣಗಳು ಎಲ್ಲ ಕಡೆ ಮಧುರವಾಗಿ, ಹಿತವಾಗಿ ಗಾಳಿ ಬೀಸ್ತಾ ಇದೆಯಂತೆ. ಮಧುರವಾಗಿ ಅಲ್ಲ, ಹಿತವಾಗಿ ಗಾಳಿ ಬೀಸ್ತಾ ಇದೆಯಂತೆ. ಎಲ್ಲೆಲ್ಲಿ ನೋಡಿದ್ರು ಒಂಥರ ಆಹ್ಲಾದ, ಪ್ರಸನ್ನತೆ, ಸಂತೋಷದ ವಾತಾವರಣ ಅಂತೆ. ನದಿಯ ಯಮುನಾ ನದಿ ಶಾಂತವಾಗಿ ಹರಿತಾ ಇದೆಯಂತೆ. ಅಂದ್ರೆ ನದಿಯಲ್ಲಿ ಜೋರಾಗಿ ಹರಿತಾ ಇಲ್ಲ, ಶಾಂತವಾಗಿ ಹರಿತಾ ಇದೆ, ಸಂತೋಷವಾಗಿ ಹರಿತಾ ಇದೆ. ತುಂಬಾ ಪೊಯಾಟಿಕ್ ವೇಲಿ, ಅಂದ್ರೆ ತುಂಬಾ ಕಾವ್ಯದ ರೀತಿಯಲ್ಲಿ ವರ್ಣನೆ ಮಾಡಿದೆ ಭಾಗವತ ಈ ಮೊದಲ 2-3 ಶ್ಲೋಕದಲ್ಲಿ. ಎಲ್ಲ ಕಡೆ ಶ್ರೀ ಅಂದ್ರೆ ಲಕ್ಷ್ಮಿ ಅವಳೇ ನಾಟ್ಯ ಆಡ್ತಿದ್ದಾಳೇನೋ ಅನ್ನಷ್ಟು ಪ್ರಕೃತಿ ಸುಂದರವಾಗಿ ಕಾಣಿಸ್ತಿದ್ಯಂತೆ. ಎಲ್ಲಾ ಕಡೆ ಸುಂದರವಾದ ಹೂಗಳು ಅರಳಿದ್ಯಂತೆ. ಏನ್ ಗೊತ್ತಾ, ಅಂತಹ ಕತ್ತಲೆಯಲ್ಲೂ ಕಮಲ, ನೈದಿಲೆ ಹೂಗಳು ಅರಳಿ ನಿಂತು ಬಿಟ್ಟಿದಾವಂತೆ. ಜಲರುಹ ಅಂತಾರೆ. ಜಲ ಅಂದ್ರೆ ವಾಟರ್, ರುಹ ಅಂದ್ರೆ ಅದ್ರಲ್ಲಿ ಹುಟ್ಟಿದ್ದು ಕಮಲದ ಹೂವು. ಅದ್ ಯಾವಾಗ್ಲೂ ಬೆಳಿಗ್ಗೆ ಹೊತ್ತು ಅರಳೋದು, ಆದ್ರೆ ಅವತ್ತು ರಾತ್ರಿ ಆದ್ರೂ ಹೂಗಳೆಲ್ಲ ಅರಳಿ ಭಗವಂತನನ್ನ ಸ್ವಾಗತ ಮಾಡಕ್ಕೆ ನಿಂತಿದಾರಂತೆ. ಏನ್ ಟೈಮ್ ಆಗಿತ್ತು? ಮಧ್ಯರಾತ್ರಿ ಆಗಿತ್ತು. ಇದೆಲ್ಲ ಏನ್ ಸೂಚನೆ ಮಾಡುತ್ತೆ ಅಂದ್ರೆ, ಇಡೀ ಪ್ರಕೃತಿ ಅವನನ್ನ ಸ್ವಾಗತಿಸಕ್ಕೆ ನಿಂತಿತ್ತು. ಇದನ್ನ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಯಾರ್ದೋ ಮನೆಯಲ್ಲಿ ತಂದೆ, ತಾಯಿ, ಮಕ್ಕಳಿದ್ದಾರೆ. ಮಕ್ಕಳನ್ನ, ತನ್ನ ಸಂಸಾರವನ್ನ, ಜವಾಬ್ದಾರಿಯನ್ನ ನಿರ್ವಹಿಸಕ್ಕೆ ತಂದೆ ಎಲ್ಲೋ ಹೊರದೇಶಕ್ಕೆ ಹೋಗಿದ್ದಾನೆ ಸಂಪಾದನೆ ಮಾಡ್ಕೊಂಬರಕ್ಕೆ. ಎಷ್ಟೋ ವರ್ಷಗಳ ನಂತರ ಅವನು ಮನೆಗ್ ಬರ್ತಾ ಇದ್ದಾನೆ. ಮಧ್ಯರಾತ್ರಿ ಬರುತ್ತೆ ವಿಮಾನ. ಮನೆಗ್ ಬರೋದು ಇನ್ನೂ ಮಧ್ಯರಾತ್ರಿನೋ ಬೆಳಗಿನ ಜಾವನೋ ಆಗಿರುತ್ತೆ. ಮನೆಯವರೆಲ್ಲ ಆರಾಮಾಗಿ ಮಲ್ಕೊಂಡ್ಬಿಡ್ತಾರ? ಇಲ್ಲ ಅಲ್ವಾ? ಎಷ್ಟೋ ವರ್ಷದ ಮೇಲೆ ಬರ್ತಾ ಇದ್ದಾರೆ, ನಮಗಾಗಿ ಹೋಗಿದ್ದಾರೆ ಎಲ್ಲೋ ಕಷ್ಟಪಟ್ಟು ದುಡಿಯಕ್ಕೋಸ್ಕರ. ಈಗ ಬರ್ತಾ ಇದ್ದಾರೆ ಅಂದ್ರೆ ಮನೆಯವರೆಲ್ಲ ರಾತ್ರಿ ಎಲ್ಲ ಕಾತರತೆಯಿಂದ ಎದ್ದಿರಲ್ವಾ ಅವರನ್ನ ನೋಡ್ಬೇಕು ಅಂತ. ಇನ್ನೊಂದು ಉದಾಹರಣೆ ಹೇಳಿದ್ರೆ, ಯಾವ್ದೋ ದೇವಸ್ಥಾನಕ್ಕೋ ಅಥವಾ ಮಠಕ್ಕೋ ಪ್ರೈಮ್ ಮಿನಿಸ್ಟ್ರು ಬರ್ತಾರೆ ಅಂದ್ರೆ ಹೆಂಗ್ ಕ್ಲೀನ್ ಮಾಡಿರ್ತಾರೆ, ಹೇಗ್ ಮಾಡ್ತಾರೆ ಅಲ್ವಾ? ಅದೇ ರೀತಿ ಅವ್ರದೆಲ್ಲ, ಇವನು ಜಗತ್ತಿನ ಸ್ವಾಮಿ, ಭೂಮಿಯ ಮೇಲೆ ತನ್ನ ಪಾದವನ್ನು ಊರ್ತಾ ಇದ್ದಾನೆ. ಇದೊಂದು ಆರ್ಡಿನರಿ ಒಬ್ಬ ಫ್ಯಾಮಿಲಿ ಪರ್ಸನ್ ಅಲ್ಲ, ಒಂದು ದೇಶದ ಪ್ರಧಾನಿ ಅಲ್ಲ. ಇಸ್ ದ ಲಾರ್ಡ್ ಆಫ್ ದ ಎಂಟೈರ್ ಯೂನಿವರ್ಸ್, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಂತಹವನು ಬರ್ತಾ ಇದ್ದಾನೆ ಅಂದ್ರೆ ಇಡೀ ಪ್ರಕೃತಿ ಅವನನ್ನ ಸ್ವಾಗತಿಸೋದಕ್ಕೆ ನಿಂತಿದಾರಂತೆ.
ಎಷ್ಟೋ ಜನ ಸಾಧುಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದಾರಂತೆ. ಸಾಧು ಅಂದ್ರೆ ಏನು? ಯಾವುದು ಅಸುರೀ ಗುಣಗಳು ಇದೆಯೋ ಅದರಿಂದ ದೂರ ಇರೋವನು ಸಾಧು. ಅದಕ್ಕೆ ಪರಿತ್ರಾಣಾಯ ಸಾಧೂನಾಂ. ಭಗವಂತನಿಗೆ ಅಂತವರು ಬಹಳ ಪ್ರೀತಿ, ಅವರ ರಕ್ಷಣೆಗಾಗೇ ಬರ್ತಾ ಇದ್ದಾನೆ. ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಇರ್ತಕ್ಕಂತಹ ಸಾಧು ಸತ್ಪುರುಷರು, ಅಗ್ನಿಹೋತ್ರ ಕಾರ್ಯ ಅಂದ್ರೆ ಸದಾ ಅವರ ಮನೆಯಲ್ಲಿ ಬೆಂಕಿ ಆರೋದೇ ಇಲ್ವಂತೆ, ಅಂದ್ರೆ ಹೋಮಗಳನ್ನ ಮಾಡ್ತಾ ಇರ್ತಾರೆ ಅಗ್ನಿಯಿಂದ. ಅಂತವರೆಲ್ಲ ಪ್ರಾರ್ಥನೆ ಮಾಡ್ತಿದಾರಂತೆ ಸಾಧು ಜನಗಳು. ಭಕ್ತರು, ಬ್ರಾಹ್ಮಣರು ಎಲ್ಲರೂ ಭಗವಂತನ ಗುಣಗಾನ ಮಾಡ್ತಾ ಇದಾರಂತೆ, ಸ್ತುತಿ ಮಾಡ್ತಾ ಇದ್ದಾರೆ. ರಾತ್ರಿಯ ಹೊತ್ತು ಭೂದೇವಿ ಜಗತ್ತಿನ ಎಲ್ಲ ಜೀವಿಗಳು ನಿದ್ರಿಸಲಿ ಅಂತಾನೆ ನಮಗೆಲ್ಲ ನಿದ್ದೆ ಕೊಟ್ಟಿದ್ದಾಳೆ. ಆದರೆ ಈಗ ನೋಡಿ, ಪಕ್ಷಿಗಳೆಲ್ಲ ಸಂತೋಷವಾಗಿ ಚಿಲಿಪಿಲಿ ಗುಟ್ತಾ ಇದೆಯಂತೆ, ಹೂಗಳೆಲ್ಲ ಅರಳಿದೆಯಂತೆ, ಎಲ್ಲರಿಗೂ ಒಂಥರ ಎಕ್ಸೈಟ್ಮೆಂಟು. ಯಾರು ಬರ್ತಾ ಇರೋದು? ನಮ್ಮ ಹೃದಯದಲ್ಲೇ ಆತ್ಮನಾಗಿರ್ತಕ್ಕಂತಹ ಪರಮಾತ್ಮ, ಯಾವ ಸಾಧನೆಗೂ ಸಿಲುಕದೆ ಇರ್ತಕ್ಕಂತಹವನು, ಎಂತಹ ಯೋಗದಿಂದ ತಪಸ್ಸಿನಿಂದ ಕಾಣಕ್ಕಾಗದೆ ಇರೋವನು, ಆ ಪರಬ್ರಹ್ಮ ಅವತಾರ ತಾಳಿ ಬರ್ತಾ ಇದ್ದಾನೆ, ನಮಗಾಗಿ ಬರ್ತಾ ಇದ್ದಾನೆ. ಹುಟ್ಟುವ ಸಮಯ ಹತ್ರ ಆಯ್ತು. ದೇವತೆಗಳೆಲ್ಲ ಮೇಲಿಂದ ಮಂಗಳ ವಾದ್ಯಗಳನ್ನ, ಮತ್ತೆ ಅಪ್ಸರಾ ಸ್ತ್ರೀಯರೆಲ್ಲ ನರ್ತನ, ಗಂಧರ್ವರು ಗಾಯನ, ಸಿದ್ಧ ಪುರುಷರೆಲ್ಲ ಸ್ವಸ್ತಿ ಸ್ವಸ್ತಿ ಅಂತ ನಾವು ಓದಿದ್ವಲ್ಲ ಈಗ ವಿಶ್ವರೂಪ ದರ್ಶನ ಮಾಡ್ಬೇಕಾರೆ, ಆ ತರ ವೇದ ಮಂತ್ರಗಳನ್ನ ಹೇಳ್ತಾ ಇದಾರಂತೆ. ಅಗ್ನಿ ಕಾರ್ಯಗಳೆಲ್ಲ ಈ ಕಂಸನ ಒಂದು ಪೀಡೆಯಿಂದ ನಡೀತಾನೆ ಇರ್ಲಿಲ್ವಂತೆ. ಯಾರಿಗೂ ಹೋಮ ಹವನ ಮಾಡಕ್ಕೆ ಅವ್ನು ಬಿಡ್ತಿರ್ಲಿಲ್ವಂತೆ. ಯಾಕೆಂದ್ರೆ ಆ ಹೋಮ ಹವನದ ಒಂದು ಹವಿಸ್ಸಿನಿಂದ ದೇವತೆಗಳು ಸ್ಟ್ರಾಂಗ್ ಆಗ್ತಾರೆ, ಅವರಿಗೆ ಅದರಿಂದಲೇ ಶಕ್ತಿ ಬರುತ್ತೆ ಅಂತ ಹೇಳಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಂತೆ. ಹೋಮ ಹವನದ ಅಗ್ನಿಯೇ ಅವನ ರಾಜ್ಯದಲ್ಲಿ ಇರ್ಲಿಲ್ವಂತೆ. ಈಗ ಎಲ್ಲ ಉರಿತಾ ಇದೆಯಂತೆ. ಅವನ ಅತ್ಯಾಚಾರದಿಂದ ಬ್ರಾಹ್ಮಣರಿಗೆ, ಆ ಸಾಧುಗಳಿಗೆ ಅಗ್ನಿಹೋತ್ರ ಅಥವಾ ಹೋಮ ಹವನಗಳನ್ನ ಮಾಡಕ್ಕೆ ಆಗದೆ ಅವನ ಅತ್ಯಾಚಾರದಿಂದ ಎಲ್ಲರೂ ಹೆದರಿಗೆ ನಡಗಿದ್ರಂತೆ. ಈಗ ತಾನೇ ತಾನಾಗಿ ಅದೆಲ್ಲ ಅಗ್ನಿ ಇದು ಉರಿತಾ ಇದೆಯಂತೆ. ಅವನು ಹುಟ್ಟುವ ಸಮಯ ಸನ್ನಿಹಿತವಾಯಿತು. ದೇವತೆಗಳ ಮನಸ್ಸೆಲ್ಲ ಆನಂದವಾಯಿತು. ಸ್ವರ್ಗದಲ್ಲಿ ದೇವದುಂದುಬಿ ಅಂದ್ರೆ ಮಂಗಳ ವಾದ್ಯಗಳು ಮೊಳಗ್ತು. ಗಂಧರ್ವ ಕಿನ್ನರರು ಮಧುರವಾಗಿ ಹಾಡಿದ್ರು. ಸಿದ್ಧರು ಚರಣರು ಮಂಗಳಮಯವಾದ ಭಗವಂತನ ಗುಣಗಳನ್ನ ಸ್ತುತಿ ಮಾಡಿದ್ರು. ಅಪ್ಸರೆಯರು ನಾಟ್ಯವಾಡಿದ್ರು. ನಾರದ ಮುಂತಾದ ಮುನಿಗಳು, ಇಂದ್ರಾದಿ ದೇವತೆಗಳು ಆನಂದದಿಂದ ಹೂ ಮಳೆ ನಮ್ಮನ್ನೆಲ್ಲ ಹುಟ್ಟು ಸಾವುಗಳೆಂಬ ಚಕ್ರದಿಂದ ಬಿಡುಗಡೆಗೊಳಿಸುವಂತಹ ಜನಾರ್ದನನ ಅವತಾರದ ಸಮಯ ಮಧ್ಯರಾತ್ರಿಯಾಗಿತ್ತು. ಎಲ್ಲೆಡೆ ಅಂಧಕಾರ. ಮುಂದೆ ಭಗವಂತನ ಅವತಾರದ ವರ್ಣನೆ ಬರುತ್ತೆ, ಅದನ್ನ ನಾಳಿನ ಕ್ಲಾಸಲ್ಲಿ ನೋಡೋಣ. ಯಾರಿಗೇನಾದ್ರೂ ಪ್ರಶ್ನೆ ಇದೆಯಾ? ಕೃಷ್ಣ, ನೀವ್ ಅಂದ್ರಲ್ಲ ಮಾತಾಜಿ ನಿತ್ಯ ಅವತಾರ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಗುರುಗಳೆಲ್ಲ ಬರ್ತಾರೆ ಅಂತಲ್ಲ ಮಾತಾಜಿ. ಅಂದ್ರೆ ಗುರುಗಳು ಅಂದ್ರೆ ನಾವ್ ಇವಾಗಿನ ಗುರುಗಳು ಅಂತಾನು ನಾವನ್ನ ಹಾಕೋಬೋದಾ ಮಾತಾಜಿ? ಗುರುಗಳು ಅಂದ್ರೆ ಬರೀ ಹೇಳಮ್ಮ.
ಅಂದ್ರೆ ಬರೀ ನಾವು ಇವಾಗ ಹೇಗೆ ಅಂದ್ರೆ ಆ ನಿತ್ಯಾನಂದ ಅವರು ದೊಡ್ಡ ದೊಡ್ಡ ಗುರುಗಳನ್ನ ಮಾತ್ರ ತಗೋಬೇಕಾ? ಇವಾಗ ನಿಮ್ಮಂತವ್ರು ನಾವು ಗುರು ಅಂತಾನೆ ಸ್ವೀಕರಿಸ್ತಿದೀವಲ್ವ ಮಾತಾಜಿ, ನಾವು ನಿಮ್ಮಲ್ಲೂ ಆ ಕೃಷ್ಣನ್ ನೋಡ್ಬೋದಾ ಅಂತ ಅದು ಆತರ ತಗೋಬೋದಾ? ಅದು ಪೀಠದಲ್ಲಿ ಕುಳಿತಿರ್ತಕ್ಕಂತಹ ಗುರುಗಳು ಅವರು ಆ ಅವರು ಗುರುಗಳು ಅಂದ್ರೆ ಆಚಾರ್ಯ ಶಂಕರರ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರಲ್ಲ, ಅವರ ಅದ್ವೈತ ವೇದಾಂತವನ್ನ ಅದನ್ನ ಜಗತ್ತಿಗೆ ಹೇಳ್ತಾ ಇದಾರಲ್ಲ, ಅವರು ಗುರುಗಳು. ಅವರ ಅಧಿಷ್ಠಾನಕ್ಕೆ ನಾವು ಅದಕ್ಕೆ ಹೋದಾಗ ಶೃಂಗೇರಿಗೆಲ್ಲ ಗುರುಗಳಿಗೆ ಹಂಗೆ ಅವರಿಗೆ ಫಲವನ್ನ ಅವ್ರಿಗೇನು ಬೇಡ, ಆದ್ರೆ ಅವರು ಭಗವಂತನ ಸ್ವರೂಪ ಅಂತಾನೆ ನಾವು ಅವರಿಗೆ ನಮಸ್ಕಾರ ಮಾಡೋದು. ಯಾಕೆಂದ್ರೆ ಅಲ್ಲೇ ಅವನ ಅಧಿಷ್ಠಾನ ಇರುತ್ತೆ. ನೀವಿನ್ನು ವಿಗ್ರಹಕ್ಕಿಂತ ಗುರುವಿಗೆ ಮಾಡೋದು ಒಳ್ಳೇದು ತುಂಬಾ. ನಿತ್ಯ ಅವತಾರ ಅಂದ್ರೆ, ನಿತ್ಯ ಅಂದ್ರೆ ಏನು? ಆದಿ ಇಲ್ದೇ ಇರ್ತಕ್ಕಂತಹದ್ದು, ಅಂತ್ಯ ಇಲ್ದೇ ಇರ್ತಕ್ಕಂತಹದ್ದು. ನಿತ್ಯವು ಅಜ್ಞಾನದ ಒಂದು ಆ ಪ್ರಚಾರ ನಡೀತಾ ಇರ್ಬೇಕು. ಯಾವ ಯಾವ ಗುರುಗಳಿಂದ ನಾವು ಅದನ್ನ ಕೇಳಿ ಪಡಿತೀವೋ ಅವರೆಲ್ಲ ಗುರುಗಳು. ಯಾಕೆಂದ್ರೆ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಒಂದು ಕತೆ ಬರುತ್ತೆ. ಯಾರ್ದೋ ವೃಷಭದೇವನ ಕತೆ. ಅವನು ಹೇಳ್ತಾನೆ, ನನಗೆ 24 ಗುರುಗಳು ಅಂತ. ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಂದ ಎಲ್ಲದರಿಂದ ನಾನು ಪಾಠ ಕಲಿತೆ ಅಂತ ಹೇಳ್ತಾನವನು. ಮೋಕ್ಷಕ್ಕೆ ನಮಗೆ ಯಾರ್ಯಾರು ದಾರಿ ತೋರಿಸ್ತಾರೋ ಅವರೆಲ್ಲ ಗುರುಗಳು ಅಂತ ಅವನು ಹೇಳ್ತಾನೆ. ಆದರೆ ಅಂದ್ರೆ ಹ್ಮ್ ಅಂದ್ರೆ ನಮ್ಗೆ ಯಾರ್ಯಾರು ಏನೇನು ಅಂದ್ರೆ ಮೋಕ್ಷಕ್ ನಮ್ಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರೋ ನಾವ್ ಅವ್ರನ್ನೆಲ್ಲ ಗುರು ಅಂತಾನೆ ಖಂಡಿತ ಆ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಯಾರು ಅವರು? ಅವ್ರು ನಮ್ಮನ್ನ ಆ ದಾರಿಯಲ್ಲಿ ನಮಗೆ ಪ್ರೋತ್ಸಾಹ ಮಾಡೋದು. ನೀನ್ ಭಕ್ತಿ ಮಾಡು, ನೀನು ಜ್ಞಾನ ಸಂಪಾದನೆ ಮಾಡು, ಆ ದಾರಿಯಲ್ಲಿ ನಡಿ, ನಿನಗೆ ಬರೋ ಪ್ರಶ್ನೆಗಳಿಗೆ ಉತ್ತರವನ್ನ ಯಾವುದೋ ರೀತಿಯಲ್ಲಿ ಭಗವಂತ ಕೊಡಿಸ್ತಾನೆ ಒಬ್ರು ಮೂಲಕ. ನಮ್ಮಲ್ಲಿ ಒಂದು ನಿಷ್ಠೆ ಇರ್ಬೇಕು ಅಷ್ಟೇ. ಆ ನಿಮಿಷಕ್ಕೆ ನಮ್ಮಲ್ಲಿ ಯಾವ ಒಂದು ಡೌಟ್ ಬಂದಿದೆ ಅದನ್ನ ಕ್ಲಿಯರ್ ಮಾಡಿಸಿ ನಮ್ಮನ್ನ ಒಳಮುಖರನ್ನಾಗಿ ಮಾಡಿ ನಮ್ಮ ನಿಜ ಸ್ವರೂಪದಲ್ಲಿ ನಿಲ್ಲೋದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೋ ಆ ಮಹಾಜ್ಞಾನಿಗಳೆಲ್ಲ ಆಚಾರ್ಯರ ಪರಂಪರೆಯಲ್ಲಿ ಬಂದಿದ್ರೆ ಖಂಡಿತ ನಾವು ಅವರನ್ನ ಗುರು ಅಂತ ಒಪ್ಕೋಬಹುದು. ಮತ್ತೆ ಇನ್ನೊಂದ್ ಹೇಳಿದ್ರಿ ಮಾತಾಜಿ, ಇನ್ನೊಂದ್ ಡೌಟ್ ಇದೆ. ಇವಾಗ ನೀವ್ ಅಂದ್ರಲ್ಲ ಮಾತಾಜಿ, ಕೃಷ್ಣ ಹುಟ್ಟಿದ್ದು 12 ಗಂಟೆ ರಾತ್ರಿಗೆ ಅಂತ. ಬಟ್ ನಾವೆಲ್ಲ ಏನಂದ್ರೆ ರಾತ್ರಿಯಲ್ಲಿ ರಾಕ್ಷಸರು ಇರ್ತಾರೆ ಹಾಗೆ ಅಂತ ಭಾವಿಸ್ತೀವಲ್ವಾ ಮಾತಾಜಿ, ಇವಾಗ ಹಂಗೆ ತಿಳ್ಕೊಂಡ್ ಬಂದಿರೋದಲ್ವಾ? ಅದನ್ನ ನಾವ್ ಹೆಂಗೆ ಇವಾಗ ನೀವು ಹೋಮ ಮಾಡ್ತಾರೆ ಅಂತ ಅಂದ್ವಿ ಅಂದ್ರೆ ನಾವು ಫಸ್ಟ್ ಇವಾಗ ರಾತ್ರಿಯಲ್ಲಿ ಇವಾಗ ದೂರದಲ್ಲಿ ಯಾರೋ ಏನೋ ಪೂಜೆ ಮಾಡ್ತೀವಿ, ಫಸ್ಟ್ ನಾವ್ ಏನ್ ಯೋಚನೆ ಮಾಡ್ತೀವಿ? ಏನೋ ಕೆಟ್ಟ ಕೆಲ್ಸ ಮಾಡ್ತಾ ಇದಾರೆ, ಏನೋ ಕೆಟ್ಟ ಪೂಜೆ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತೀವಲ್ವಾ ಮಾತಾಜಿ? ಅದನ್ನ ನಾವ್ ಇದಕ್ಕೆ ಹೆಂಗ್ ಹೋಲ್ಸ್ಕೊಳ್ಳೋದು ಮಾತಾಜಿ? ಅಂದ್ರೆ ಇದು ಒಳ್ಳೇದು ಇರಬಹುದು, ಬಟ್ ಆ ಆ ಅವ್ರು ಕೊಟ್ಟಿರೋದು ಅದು 12 ಗಂಟೆ ರಾತ್ರಿ ಯಾಕೆ ಮಾತಾಜಿ? ವೈ 12 o'clock in the night? ಕಂಸನಿಂದ ಮಗುವನ್ನ ರಕ್ಷಣೆ ಮಾಡ್ಬೇಕಾಗಿರತ್ತಲ್ಲಮ್ಮ. ದೇವಕಿಯ ಗರ್ಭದಲ್ಲಿರೋ 6 ಮಕ್ಕಳು ಸಾವಾಗಿರತ್ತಲ್ವಾ, ಈ ಮಗುವನ್ನ ರಕ್ಷಣೆ ಮಾಡ್ಬೇಕಾಗಿರತ್ತೆ. ಅದು ನಂದ ಇದಕ್ಕೆ ಕೃಷ್ಣನಿಗೆ ಯಾರ ರಕ್ಷಣೆನೂ ಬೇಡ, ಆದ್ರೆ ಅವನು ಸ್ವಲ್ಪ ವರ್ಷ ಅಲ್ಲಿರ್ಬೇಕಾಗತ್ತಲ್ಲ, ಅಲ್ಲಿ ನಂದನ ಮನೆಯಲ್ಲಿ. ಇಲ್ಲಿ ಇವ್ರಿಗೆಲ್ಲ ರಾತ್ರಿ ಮಾಯೆಯಿಂದ ನಿದ್ದೆ ಬರ್ಸಿ ಅವನನ್ನ ಅಲ್ಲಿಗೆ ಸಾಗಿಸ್ಬೇಕಾಗಿರತ್ತೆ ಒಂದು. ಮತ್ತೆ ಇನ್ನೊಂದು, ಅವನು ಜಗನ್ನಿಯಾಮಕ ಪರಮಾತ್ಮ. ಅವನ ಒಂದು ಸೃಷ್ಟಿಯಲ್ಲಿ ಅವನು ಯಾವಾಗ ರಾತ್ರಿ ಹೊತ್ತೇ ಆಗ್ಲಿ ಏನೇ ಆಗ್ಲಿ ಎಲ್ಲ ಪಂಚಮಹಾಭೂತಗಳು ಪ್ರಾಣಿ ಪಕ್ಷಿಗಳು ಎಲ್ಲವೂ ಅವನ ಅಧೀನ. ಅವನು ಬರ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ಅದು ನಮ್ಮಲ್ಲಿ ಯಾವುದೋ ಒಂದು ಡೌಟೇ ಬೇಡ, ಯಾವುದೋ ಏನೋ ಕೆಟ್ಟದು ಅಂತಾನೆ ಬೇಡ. ರಾತ್ರಿ ಆಗ್ಲಿ ಹಗಲಾಗ್ಲಿ ಕೃಷ್ಣ ಬರ್ತಿದ್ದಾನೆ ಅಂದ್ರೆ ಅದೇ ದೊಡ್ಡ ಸೌಭಾಗ್ಯ. ಅದು ಎಷ್ಟೇ ಹೊತ್ತಾಗಿರ್ಲಿ ಅವನಿಗೆ ಕಾಲದ ಕಾಲದ ಪರಿಮಿತಿ ಇರೋದು ನಮಗೆ, ಅವನಿಗಲ್ಲ. ಅವನು ಕಾಲ ದೇಶಕ್ಕೆ ಅತೀತನಾದವನು, ಅಂದ್ರೆ ಕಾಲ ದೇಶಗಳನ್ನ ಮೀರಿದವನು. ಅವನಿಗೆ ಯಾವುದು ರಾತ್ರಿನೂ ಒಂದೇ ಹಗಲು ಒಂದೇ ಅವನಿಗೆ. ಆದರೆ ಈ ಲೀಲೆಯನ್ನು ತೋರಿಸ್ಬೇಕಾದಾಗ ಕಂಸನ ಒಂದು ಸೆರೆಮನೆಯಲ್ಲಿ ರಾತ್ರಿಯ ಹೊತ್ತು ಹಾಗೆ ಎಲ್ಲರೂ ಮಲಗಿರ್ತಾರೆ, ಆ ಸಮಯದಲ್ಲಿ ಮಗುವಿನ ರಕ್ಷಣೆ ಸುಲಭವಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಇರಬಹುದು. ಇನ್ನೇನಾದ್ರೂ ಇದ್ರೆ ನಾನು ನಿಮಗೆ ನಾಳೆ ಮತ್ತೆ ಕ್ಲಾಸಲ್ಲಿ ತಿಳಿಸ್ತೀನಿ. ಕೃಷ್ಣನಿಗೆ ಯಾವುದು ಶುಭ ಅಶುಭ ಎಲ್ಲ ಇಲ್ಲ, ಅದೆಲ್ಲ ನಮ್ಮ ದೃಷ್ಟಿಕೋನ ಅಷ್ಟೆ. ಅವನು ಪಂಚಮಹಾಭೂತಗಳನ್ನೇ ತನ್ನ ಅಧೀನದಲ್ಲಿ ಇಟ್ಕೊಂಡವನು. ಈಗ ಓದುದ್ನಲ್ಲ ನಾನು, ಸಂಭವ ಆತ್ಮ ಮಾಯೆಯ, ನಾನು ಹುಟ್ಟೋದು ನನ್ನ ಮಾಯೆಯನ್ನ ನನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಅಂತ. ಸೊ ಕೃಷ್ಣನ
ಈ ಜನ್ಮದ ಆ, ಒಂದು ಅದ್ಭುತವಾದ ಅವನ ಲೀಲೆಯನ್ನ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಕೇಳೋಣ. ಆ ಮನಸ್ಸಿನಲ್ಲೇ ಆ ಭಗವಂತನ ಜನ್ಮವನ್ನ ಚಿಂತನೆ ಮಾಡ್ತಾ ನಮ್ಮ ಮನಸ್ಸುಗಳಲ್ಲಿ ಸದಾ ಶ್ರೀಕೃಷ್ಣನನ್ನ ಸ್ಮರಣೆ ಮಾಡೋ ಹಾಗೆ ಈ ಅಧಿಕ ಮಾಸದಲ್ಲಿ ನಮ್ಮೆಲ್ಲರಿಗೂ ಒಂದು ಅವಕಾಶ ಸಿಗ್ಲಿ. ಓಂ. ಇನ್ಯಾರು ಕೇಳ್ಬೇಕಾ? ನಾಗಲಕ್ಷ್ಮಿ ಏನಾರು ಕೇಳ್ಬೇಕೇನಮ್ಮ? ಹಾ, ಹರೇ ಕೃಷ್ಣ ಮಾತಾಯ್ತು. ಇವಾಗ ಕೃಷ್ಣನ ಜನನ ಅಧರ್ಮ ನಾಶಕ್ಕೆ ಅಂತ ಇದೆ ಅಂತ ಇವಾಗ ಮಾತಾಜಿ, ಭಗವಂತನ ಹುಟ್ಟೆ ಅದಕ್ಕೋಸ್ಕರ ಅಂತ. ಆದ್ರೆ ಇವಾಗ ಪ್ರತಿಯೊಂದು ಘಟನೆನೂ ನಡೀತಾ ಇರೋದು ಈ ತತ್ವಕ್ಕೆ ಹೋಲಿಸಿದಾಗ ಯಾವ ರೀತಿ ತಗೋಬೇಕು ಮಾತಾಜಿ? ಇವಾಗ ಅವರು ಸೆರೆಮನೆಯಲ್ಲಿ ಜನನ ಕೊಟ್ಟಿರೋದಿರ್ಬೋದು, ಕಂಸನ್ಗೆ ಆ ತರ ಬುದ್ಧಿ ಕೊಟ್ಟಿರೋದಿರ್ಬೋದು, ಅಲ್ಲಿಂದ ಬೇರೆ ಜಾಗಕ್ಕೆ ಕೃಷ್ಣನ್ನ ಕರ್ಕೊಂಡ್ ಹೋಗಿರೋದಿರ್ಬೋದು, ಇದನ್ನೆಲ್ಲ ತತ್ವಕ್ಕೆ ಹೋಲಿಸಿದ್ರೆ ನಾವ್ ಹೇಗ್ ಅರ್ಥ ಮಾಡ್ಕೋಬೇಕು ಮಾತಾಜಿ? ಅಂದ್ರೆ ಆ ಅಂದ್ರೆ ಇವಾಗ ನೀವ್ ಹೇಳಿದ್ರಿ, ನಾವು ರಾಮನವಮಿನಲ್ಲಿ ಮಾಡಿದಾಗ ಒಂದು ಇವನು ರಾವಣ ಅಂದ್ರೆ ಅದು ಅಹಂಕಾರಕ್ಕೆ ಸ್ವರೂಪ, ರಾಮ ಅಂದ್ರೆ ಆತ್ಮ ಸ್ವರೂಪ ಅಂತ. ಹಾಗೆ ಇಲ್ಲಿ ಹೇಗೆ ತತ್ವದ ರೂಪದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಓಕೆ ಓಕೆ, ಹೇಳ್ತೀನಿ ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಅದು ಮತ್ತೆ ರಮ್ಯಾಂದು ಪ್ರಶ್ನೆಗೂ ಇನ್ನೇನಾದ್ರು ಉತ್ತರ ಇದ್ರೆ ಅದನ್ನು ಹೇಳ್ತೀನಿ ನಾಳೆ, ಆಯ್ತಾ? ತತ್ವದ ಇದು ಹೇಳ್ಬೇಕು ಅಂತ ನೀವು ಕೇಳ್ತಿದ್ದೀರಾ ಅಲ್ಲ? ಓಕೆ ಓಕೆ, ಹೇಳ್ತೀನಿ ನಾಳೆ ಕ್ಲಾಸಲ್ಲಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹಾ ಹಾ, ಈಗ ಪರಾವಿದ್ಯಾ ಅಪರಾವಿದ್ಯಾ ಅಂತ ಎರಡಿದೆ. ಇದೆಲ್ಲ ಈ ಲೌಕಿಕ ವಿದ್ಯೆ ಅಂದ್ರೆ ಸ್ಕೂಲಲ್ಲಿ ನಿಮಗೆ ಮ್ಯಾಥ್ಸ್ ಹೇಳ್ಕೊಡೋದು, ಸೈನ್ಸ್ ಹೇಳ್ಕೊಡ್ಬೋದು, ಅಥವಾ ಹಿಂದಿ ಹೇಳ್ಕೊಡ್ಬೋದು. ಅದು ಯಾರೇ ಟೀಚರ್ ಆದ್ರೂ ಅದೆಲ್ಲ ಅಪರಾವಿದ್ಯಾ ಅಂದ್ರೆ ಲೌಕಿಕ ವಿದ್ಯೆ, ಬೇಕದು ಜೀವನ ನಡ್ಸೋದಿಕ್ಕೆ. ಆದ್ರೆ ಆಚಾರ್ಯರು ಹೇಳ್ದ ಹಾಗೆ ಭಜಗೋವಿಂದಮಲ್ಲಿ ಹೇಳ್ತಾರಲ್ಲ, ನಹಿ ನಹಿ ರಕ್ಷತಿ ಡುಕ್ರಿಂಚ್ ಕರಣೆ. ಅಂದ್ರೆ ನಿಮ್ಮ ಲೌಕಿಕ ವಿದ್ಯೆ ನಿನ್ನನ್ನ ಸಾವಿನ ಭಯದಿಂದ ನಿನಗೆ ಅಂದ್ರೆ ಮುಕ್ತಿಯನ್ನ ಕೊಡ್ಸೋಕೆ ಅದಕ್ಕೆ ಆಗೋದಿಲ್ಲ. ಜೀವನ ನಡ್ಸಕ್ ಅದಾಗತ್ತೆ. ಆದ್ರಿಂದ ಅದಕ್ಕೆ ಪರಾವಿದ್ಯಾ ಅಥವಾ ಆಧ್ಯಾತ್ಮ ವಿದ್ಯೆಯನ್ನ ಹೇಳ್ಕೊಡೋರ್ನ ಗುರು ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಅಂತ ನನಗನ್ಸತ್ತಮ್ಮ. ಯಾಕೆಂದ್ರೆ ಪರ ಅಂದ್ರೆ ಪುರುಷ, ಅಪರ ಅಂದ್ರೆ ಪ್ರಕೃತಿ ಅಲ್ವಾ? ಅದು ಮೀನಿಂಗ್ ಆಗತ್ತೆ, ಅದು ಮೀನಿಂಗ್ ಆಗತ್ತೆ. ಅಪರ ಅಂದ್ರೆ ಸ್ವಲ್ಪ ಕೆಳಗಿದ್ದು, ಅಪರ ಅಂದ್ರೆ ಮೇಲಿಂದು, ಶ್ರೇಷ್ಠವಾದದ್ದು ಅಂತ. ಅವರಿಗೂ ನೀವು ಇದು ಕೊಡ್ಬೋದು, ಉಪನ್ಯಾಸಕರು ಅಥವಾ ಶಿಕ್ಷಕರು ಅಥವಾ ಟೀಚರ್ ಅಂತ ರೆಸ್ಪೆಕ್ಟ್ ಕೊಡ್ಬೋದು. ಆದ್ರೆ ಗುರುವಿನ ಸ್ಥಾನ ಆಧ್ಯಾತ್ಮ ವಿದ್ಯೆ ಹೇಳೋರಿಗೆ ಮಾತ್ರ. ಯಾಕೆಂದ್ರೆ ಅದು ನಿಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದ್ರಿಂದ, ನಿಮ್ಮ ಎಲ್ಲಾ ದುಃಖಕ್ಕೆ ಕಾರಣ ಸಂಸಾರ ಆಗಿರೋದ್ರಿಂದ ಅಥವಾ ಅಜ್ಞಾನ ಆಗಿರೋದ್ರಿಂದ ಅದನ್ನ ಬಿಡಿಸೋ ಶಕ್ತಿಯನ್ನ ತೋರಿಸ್ಕೊಡೋ, ಅದನ್ನ ಬಿಡಿಸೋ ವಿದ್ಯೆಯನ್ನ ಹೇಳ್ಕೊಡೋರಿಗೆ ಗುರು ಅಂತಾರೆ. ಓಕೆ, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ.